ಎಷ್ಟು ಚೆನ್ನಾಗಿದೆ ಹಗ್ಗದಲ್ಲಿ ನೇಗಿರೋ ಮಂಚ. ಮನೆ ಹೊರಗಡೆ ಅಂಗಳದಲ್ಲಿ ಈ ರೀತಿ ಒಂದು ಮಂಚ ಹಾಕೊಂಡ್ಬಿಟ್ರೆ ಎಷ್ಟು ಖುಷಿ ಅನಿಸುತ್ತೆ. ಈ ಥರ ನೆರಳು ಇದ್ದುಬಿಟ್ರೆ ಎಷ್ಟು ಚೆನ್ನಾಗಿದೆ ಮರದ ನೆರಳು. ಹಳ್ಳಿಲಿರೋ ಸುಖನೇ ಸುಖ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿಟ್ಟವ್ರೆ ಮನೆಯನ್ನೆಲ್ಲ ಗಿರಿಜಕ್ಕನವರು. ಗಿರಿಜಕ್ಕನವರು ಗಂಡನ ಹೆಸರು ಏನಾಗಿತ್ತು ನೋಡಿ, ಶಂಕರಪ್ಪನವರು. ನೋಡಿ ಶ್ರೀಕಾಂತಪ್ಪನವರು ಕಟ್ಸ್ಕೊಟ್ಟವ್ರೆ. ಅದೇನೋ ಜಯಮಲಾ ಮೇಡಮ್ಗೆ ಬಾಬಾ ಅದೇನೋ ಸ್ಲ್ಯಾಪ್ನ ಮನೆ, ಗ್ರಾನೈಟ್ನ ಮನೆ, ಹಂಚಿನ ಮನೆ ಅಂತ ಬಿಟ್ಟು ಕಟ್ಕೊಟ್ಟವ್ರೆ. ಆದರೆ ಆ ಮನೆಯಲ್ಲಿ ಬಿಡ್ರಿ ಇಷ್ಟು ಸುಖನ ಇದೆ. ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ತಳಿರು, ತೋರಣ, ಆಹಾ ಎಷ್ಟು ಚೆನ್ನಾಗಿ ಬಿಡಿಸವ್ರೆ. ಶೇಡಿಲ್ ಬಿಡಿಸವ್ರೇನ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಗಿರಿಜಕ್ಕನವ್ರು ಬಿಡಿಸಿದಾರೋ ಇಲ್ಲ ಗಂಗಕ್ಕನವ್ರು ಬಿಡಿಸಿದಾರೋ ಏನು ಗೊತ್ತಿಲ್ಲ. ಅಲ್ಲ, ಗಂಗಕ್ಕನ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿರೋಳು ನಾನೇನೆ, ಆದರೆ ಇನ್ನೂ ಗಂಗಕ್ಕನೇ ಕರೆದಿಲ್ವಲ್ಲ. ಗಂಗಕ್ಕ, ಓ ಗಂಗಕ್ಕ, ಇದ್ದೀರಾ ಮನೆಯಲ್ಲಿ? ನಾನು ಲಿಂಗವ್ವ ಬಂದಿದ್ದೀನಿ. ಓ ಗಂಗಕ್ಕ. ಯಾರ್ರೀ ಅದು? ಅದೇನೋ ನನ್ನ ಮನೆ ಮುಂದ್ಗಡೆ ಬಂದ್ಕೊಂಡು ಗಂಗಾ 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 ಅಂತಿರೋರು ಯಾರದು? ಗೌರವ ಕೊಟ್ಟು ಗಂಗಕ್ಕ ಅಂತ ಕರೆಯೋದು ಬಿಟ್ಬಿಟ್ಟು ಅದೇನೋ ಗಂಗಾ ಗಂಗಾ ಗಂಗವ್ವ ಇದೆಯಾ ಅಂತ ಕೇಳ್ತಾರೆ. ನನ್ನನ್ನು ಏನು ವಯಸ್ಸಾಗಿರೋ ಅಜ್ಜಿ ಅಂತ ಅಂದ್ಕೊಂಡ್ಬಿಟ್ರೆ ಏನು ಕತೆ ಇದು? ನಾನು ಗಂಗಕ್ಕ ಲಿಂಗವ್ವ ಬಂದಿದ್ದೀನಿ. ಯಾವಳೆ ಇವಳು ಲಿಂಗವ್ವ? ಯಾರ್ರೀ ನೀವು? ನೀವು ಯಾರ್ರೀ? ಅವಾಗಿಂದ ಮಾನ ಮರ್ಯಾದೆ ಮಾತ್ರನು ಸ್ವಲ್ಪನೂ ಕೊಡದೇನೆ ಗಂಗಾ ಗಂಗಾ ಅಂತ ಕರೆದ್ರಲ್ಲ, ಅದ್ ನಾನೇ. ಓಲ್ಡ್ ಲೇಡಿ ಬರ್ತಾ ಇದ್ದಾಳೆ. ಏನ್ರಿ ನಿಮ್ಮನ್ನ ಮಾನ ಮರ್ಯಾದೆ ಇಲ್ಲದೆ ಕರೆದಿದ್ನ? ನಾನು ಗಂಗಕ್ಕ ಅಂತ ಬಾಯಿ ತುಂಬ ಕರೆದ್ರೆ ಹಾಗೆ ಕರಿಬಾರ್ದ? ಅದು ಗೌರವದ ಪ್ರಶ್ನೆ ಅಲ್ವಾ? ಏನು ಲೇ ಗಂಗಾ ಅಂತ ಕರೆದ್ರೆ ಸರಿನಾ? ಏ ಬಿಗ್ನೇಶಿ, ಯಾವಳೆ ನೀನು? ಮರ್ಯಾದೆ ಗೌರವ ಕೊಟ್ಟು ಕರಿ ಅಂತಂದ್ರೆ ಏ ಲೇ ಗಂಗಾ ಅಂತೀಯಲ್ಲ, ಏನು ಹೆಂಗೈತೆ ಮೈಗೆ? ಅಯ್ಯ, ಇದು ಒಳ್ಳೆ ಗ್ರಾಚಾರ ಆಗೋಯ್ತಲ್ರಿ. ಅಲ್ಲ, ನಿಮ್ಮನ್ನ ನಾನು ಗಂಗಕ್ಕ ಅಂತ ಕರೆದ್ರೆ ಮರ್ಯಾದೆ ಕೊಟ್ಟು ಕರಿಬಾರ್ದ ಅಂತಂದ್ರಿ. ಲೇ ಗಂಗಾ ಅಂತ ಕರೆದ್ರೆ ಮರ್ಯಾದೆ ಕೊಡಲ್ವಾ ಅಂತ ಕೇಳ್ತಾ ಇದ್ದೀರಾ? ಈಗ ಗಂಗಕ್ಕ ಅಂದ್ರೆ ಮರ್ಯಾದಿನ, ಗಂಗಾ ಲೇ ಗಂಗಾ ಅಂತ ಕರೆದ್ರೆ ಮರ್ಯಾದಿನ ನಿಮ್ಮ ಪ್ರಕಾರ? ಯಾವಳೆ ಇವಳು ಬಿಕ್ನಾಶಿ? ನನ್ನ ಮನೆಗೆ ಬಂದು ನನ್ನ ಹತ್ರನೇ ರೋಪ್ ಆಗ್ತಾವಳೆ. ನನ್ನ ಹೆಸರು ಲಿಂಗವ್ವ ಅಂತ. ಈ ಮನೆ ಸೊಸೆ ಗಂಗಾ ಅವರನ್ನ ನೋಡೋದಕ್ಕೆ ಬಂದಿರೋಳು ನಾನು. ನೀವು ಯಾರ್ರೀ? ನಾನೇ ಈ ಮನೆಯ ಯಜಮಾನಿ. ಗಂಗಾ ಅಂದ್ರೆ ನಾನೇ. ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲೇ ನಾನು. ಏನಾಗಬೇಕಿತ್ತು? ಇದೇನಿದು? ಗಂಗಾ ಅವ್ರದ್ದು ಡಬಲ್ ಕ್ಯಾರೆಕ್ಟರ್ ಏನು ಕತೆ? ಅವತ್ತು ನೋಡಿರೋ ಗಂಗಂಗೂ ಇವತ್ತು ನೋಡಿರೋ ಗಂಗಂಗೂ ತುಂಬ ವ್ಯತ್ಯಾಸ ಇದೆಯಲ್ಲ. ನಾನೇನಾದರೂ ಹಾದಿ ಬೀದಿ ತಪ್ಪಿ ಇವ್ರ ಮನೆಗೆ ಬಂದು ತಗ್ಲಾಕೊಂಡ ಏನು ಕತೆ? ನೀವು ಗಂಗಾನಾ? ಗಂಗಾನ್ ಥರ ಕಾಣಿಸ್ತಾ ಇಲ್ವೇ? ಗಂಗಾ ಅವರು ಡಬಲ್ ಕ್ಯಾರೆಕ್ಟರ್ ಏನಾದರೂ ಮಾಡಿದಾರಾ? ನಾನೇ ಗಂಗಾ ಅವರೇ. ಅವರೆಕಾಳು ಬಿವರೆಕಾಳು ಏನಿಲ್ಲ, ಬಾಯಿ ತಪ್ಪ ಮುಚ್ಕೋ, ಇಲ್ಲ ಅಂದ್ರೆ ಹೆಗಣ ಹೊಕ್ಕತ್ತೆ. ನಿಮ್ಮ ಗಂಡನ ಹೆಸರು ಏನು ಅಂತ ಗೊತ್ತಾಗಿಲ್ವೇ? ನಾನು ಹುಡುಕ್ತಾ ಇರೋದು ಶ್ರೀಕಾಂತಪ್ಪ ಅವರ ಹೆಂಡತಿ ಗಂಗಾ, ಗಿರಿಜಕ್ಕನವರ ಸೊಸೆ ಗಂಗಾ. ಶ್ರೀಕಾಂತಪ್ಪ ಅವರ ಸೊಸೆ ಗಂಗಾ. ಅದೇನೇ ಹೋಳಿಗೆ ಒಬ್ಬಟ್ಟು ಇಂಡಸ್ಟ್ರಿ ಇಟ್ಟಿದಾರಲ್ಲ, ಫ್ಯಾಕ್ಟ್ರಿ, ಅವ್ರ ಓನರ್ನ ನಾನು ಹುಡುಕ್ತಾ ಇರೋದು. ನೀವು ಯಾರು? ಓಹೋ, ನೀವು ಹುಡುಕ್ತಾ ಇರೋದು ಶ್ರೀಕಾಂತ್ ಅವರ ಮಿಸಸ್ ಗಂಗಾ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಗಂಗಾ ಅವ್ರದ್ದು ಹೋಳಿಗೆ ಫ್ಯಾಕ್ಟ್ರಿ ಇರೋದಲ್ಲ, ಈ ಗಂಗಾಳದೆ ಹೋಳಿಗೆ ಫ್ಯಾಕ್ಟ್ರಿ. ಆಮೇಲೆ MK ಸಂಘದ ಅಧ್ಯಕ್ಷರು ಎಲ್ಲ ನಾವೇನೆ. ನೀವು ಸ್ವಲ್ಪ ಅಕ್ಕಪಕ್ಕದವ್ರ ಹತ್ರ ಸರಿಯಾಗಿ ವಿಚಾರಿಸಿಲ್ಲ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಹೋಳಿಗೆ ಆರ್ಡರ್ ಏನಾದರೂ ಬೇಕಿತ್ತಾ? ಎಷ್ಟು ಹೋಳಿಗೆ ಬೇಕಿತ್ತು? ಯಾವತ್ತು ಬೇಕಿತ್ತು? ಅಥವಾ ಹಪ್ಪಳ ಬೇಕಿತ್ತಾ? ಸಂಡಿಗೆ ಬೇಕಿತ್ತಾ? ಸಾಂಬಾರ್ ಪೌಡರ್ ಬೇಕಿತ್ತಾ? ಏನು ಬೇಕಿತ್ತು ನೋಡಿ, ನನ್ನ ಹತ್ರ ಪೇಮೆಂಟ್ ಕೊಟ್ಟುಬಿಟ್ಟು ಆರ್ಡರ್ ಮಾಡಿ ತಕ್ಷಣಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತೀವಿ. ಆನ್ಲೈನ್ ಬೇಕಾದ್ರೂ ಇದೆ, ಆನ್ಲೈನ್ ಪೇಮೆಂಟ್ ಬೇಕಾದ್ರೂ ಇದೆ, ಆಫ್ಲೈನ್ ಪೇಮೆಂಟ್ ಬೇಕಾದ್ರೂ ಇದೆ, ಕ್ಯಾಶ್ ಆನ್ ಡೆಲಿವರಿ ಬೇಕಾದ್ರೂ ಇದೆ. ಯಾವ್ದು ಬೇಕು ಅಂತ ಹೇಳ್ಬಿಡಿ, ತಕ್ಷಣಕ್ಕೆ ನಿಮ್ಮ ಮನೆ ಅಡ್ರೆಸ್ ಅನ್ನು ಕೊಟ್ಟುಬಿಟ್ರೆ ಅಮೌಂಟ್ ಪೇ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಇಲ್ಲಿ ನೀವು ಇರೋದ್ರೊಳಗಡೆ ಮನೆ ಹೋಗೋದ್ರೊಳಗಡೆ ನಿಮಗೆ ಪಾರ್ಸಲ್ ರೆಡಿ ಆಗಿರುತ್ತೆ ಮನೆ ಒಳಗಡೆ.
ಅಷ್ಟು ಫಾಸ್ಟ್ ಆಗಿರ್ತೀವಿ ನಾವು. ನೀವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ಶ್ರೀಕಾಂತ್ ಅವ್ರ ಹೆಂಡತಿ ಗಂಗಾ ಇದಾರಲ್ಲ, ನಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಾರೆ ಡೈಲಿ. ಅವರ ಗಂಡ ಏನೋ ಇದು ಮಾಡೋಣಂತಲ್ಲ, ಅವ್ರದ್ದೇನೋ ಗಂಡ ಹೆಂಡತಿ ಪ್ರಾಬ್ಲಮ್ ಅಂತ, ಅದಕ್ಕೋಸ್ಕರ ನಮ್ಮ ಸಂಘಕ್ಕೆ ಬಂದ್ಬಿಟ್ಟು ನಂಗೊಂದು ಕೆಲಸ ಇದೆಯಾ ಅಂತ ಕೇಳಿದ್ರು. ಹಂಗೆ ಏನೋ ಹೋಗ್ಕೊಂಡು ಹೋಗ್ಲಿ, ಅವ್ರ ಸಂಸಾರನೂ ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ನಾವು ಕೆಲಸ ಕೊಟ್ಟಿದ್ದೀರಿ. ಅವ್ರು ನೋಡಿದ್ರೆ ನಿಮ್ಮ ಹತ್ರ ಎಲ್ಲಾನು ನಂದೇ ಆಫೀಸು ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಕೋತೀನಿ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇದ್ರ ಓನರ್ ನಾನೇನೆ. ನಿಮ್ಗೆ ಏನು ಬೇಕು ಅಂತ ಬಡ ಬಡ ಬಿರು ಅಂತ ಆರ್ಡರ್ ಮಾಡಿಬಿಡಿ. ಅಲ್ಲಿ ನಮ್ಮ ಸೆಕ್ರೆಟರಿ ಇದ್ದಾರೆ. ಅಲ್ಲಿ ಎಷ್ಟು ಕೆಜಿ ಬೇಕು, ಎಷ್ಟು ಕೆಜಿ ಸಾಂಬಾರ್ ಪೌಡರ್ ಬೇಕು, ಎಷ್ಟು ಹಪ್ಪಳ ಸಂಡಿಗೆ ಬೇಕು, ಆಮೇಲೆ ಹೋಳಿಗೆ ಒಬ್ಬ ಇದು ಎಷ್ಟು ಬೇಕು ಅಂತ ಬರ್ಸ್ಬಿಟ್ಟು ಹೋಗ್ರಿ. ಕ್ಯಾಶ್ ಒಂದು ಸ್ವಲ್ಪ ಕೊಡ್ರಿ, ಆಮೇಲೆ ಡೆಲಿವರಿ ಮನೆಗೆ ಕೊಡ್ತೀವಿ. ಮುದುಕಿಯ, ಓ, ನಾನು ಹಾದಿ ತಪ್ಪಿ ಬೀದಿ ತಪ್ಪಿ ಬಂದಿದ್ದಲ್ಲ, ಸರಿ ಅಡ್ರೆಸ್ಸಿಗೆ ಬಂದಿದ್ದೀನಿ. ಈ ಮುದುಕಿನೇ ನನ್ನ ದಾರಿ ತಪ್ಪಿಸ್ತಾ ಇದೆ. ಓಹೋ, ಅದೇನಿದು MK ಸಂಘದ ಅಧ್ಯಕ್ಷರು. ಹಾ ಬಾ 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 ಎಲ್ಲ ಮುದುಕಿಯ, ಇದು ಗಿರ್ಜಕ್ಕನೂ ಅಲ್ಲ ಅನ್ಕೊಂತೀನಿ. ಭಾರಿ ರಗಡಿದಾಳೆ ಈಕೆ. ಗಿರ್ಜಕ್ಕ ಇಷ್ಟೊಂದು ರಗಡಿಲ್ಲ ಅಂತ ನಮ್ಮ ಗಂಗಕ್ಕ ಹೇಳವ್ರೆ. ಓಹೋ ಹೋ ಹೋ ಹೋ, ಈ ಕಿನಿ ಅಧ್ಯಕ್ಷ ಅಂತೆ. ಯಾರ ಹತ್ರ? ಸೆಕ್ಯೂರಿಟಿ ಹತ್ರ. ಅಲ್ಲ 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 ಅಲ್ಲ, ಯಾರೋ ಒಂದಪ್ಪ ಅವ್ರ ಹತ್ರ ಬರ್ಸ್ಬಿಟ್ಟು ಹೋಗ್ಬೇಕಂತೆ. ಮನೆ ತಾವ ಆರ್ಡರ್ ಕೊಡ್ತಾರಂತೆ, ಕ್ಯಾಶ್ ಅರ್ಧ ಕೊಟ್ಬಿಟ್ಟು ಹೋಗ್ಬೇಕಂತೆ. ಓಹೋ ಹೋ, ಅಮ್ಮ, ಯಾರ ತಾವ ಬರ್ಸ್ಬಿಟ್ಟು ಹೋಗ್ಬೇಕು? ನಿಮಗೆ ಕಿವಿ ಕೇಳಲ್ವೇ? ಹೌದಾ? ಸೆಕ್ರೆಟರಿ ನನ್ನ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ, ಅದು ಬರ್ಸ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇರೋದು. ಓ, ನಿಮ್ಮ MK ಸಂಘದ ಅಧ್ಯಕ್ಷರವರಿಗೆ ಸೆಕ್ರೆಟರಿ ಬೇರೆ ಇದ್ದಾರೋ? ಸ್ವಲ್ಪ ಕರಿತೀರೋ ಸೆಕ್ರೆಟರಿ ಅವ್ರನ್ನ? ಒಳಗಡೆ ಹೋಗಿ ಬರ್ಸ್ಬಿಟ್ಟು ಹೋಗಿ ಅಂತಂದ್ರೆ ಈ ಓನರ್ ತಾವನೇ ಸೆಕ್ರೆಟರಿ ಕರೀರಿ ಅಂತ ಹೇಳ್ತೀರಾ? ಇರಿ ಸೆಕ್ರೆಟರಿ, ಏನ್ ಮಾಡ್ತಾ ಇದೀಯಪ್ಪ? ಬಂದ್ ದಬಾಕು ಇಲ್ಲಿ. ಕರೀರಿ. ಅದು ಏನು ಸೆಕ್ರೆಟರಿ ಬರ್ತಾರ ನಾನು ನೋಡ್ತೀನಿ. ಅಂದಾಗೆ ಮಹಿಳೆಯರೋ ಪುರುಷರೋ? ಓ, ಆಮೇಲೆ ಅದು ಏನೋ ಸಂಘ ಅಂದ್ರೆ ನೀವು ಮಹಿಳೆಯರು, ಯಾವುದೋ ಸಂಘದ ಅಧ್ಯಕ್ಷರು ಅಂದ್ರಲ್ಲ, ಅದಕ್ಕೆ ಮಹಿಳೆಯರೇ ಇರಬೇಕು. ಬರ್ಲಿ ನೋಡ್ತೀನಿ ನಾನು. ಅವ್ರು ತಾವನೇ ಹೊಚ್ಚಿಸ್ಬಿಟ್ಟು ಹೋಯ್ತೀನಿ. ನನಗೊಂದು 5,000 ಬೇಕು ಹೋಳಿಗೆ ನಾನು ತಿಥಿ ಮಾಡೋಕೆ. ಏನು 5,000 ಹೋಳಿಗೆ ಬೇಕೆ? ಇರಿ ಗಂಗಾಗುವ ಬರೋದ್ರೊಳಗಡೆ ನಾನು ಇವ್ರ ಹತ್ರ ಒಂದು 500 ರೂಪಾಯಿ ಈ ಕಡೆ ತೊಳಸ್ಕೊಂತೀನಿ. ಕಮಿಷನ್ನು ಕಡಿಮೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ. ಇವತ್ತಿನ ಎಣ್ಣೆ ಖರ್ಚಿಗೆ ಇವ್ರ ಹತ್ರನೇ ಕಮಿಷನ್ ವಸೂಲಿ ಮಾಡಿಸ್ಕೊಂಡ್ಬಿಡ್ತೀನಿ. 1 ರೂಪಾಯಿ ಕಡಿಮೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ರೆ ಇವ್ರು ಕೊಡ್ತಾರೆ. ಇದೇನಿದು? ಈ ಅಮ್ಮ ಮಂಗನ್ ಥರ ಎಗರ್ತಾವಳೆ. ನಿಮಗೆ ಎಷ್ಟು ಹೋಳಿಗೆ ಬೇಕು ಅಂದ್ರೆ? ನಿಮ್ಗೆ ಕಿವಿ ಕೇಳಲ್ವೇ? ನಮಗೆ ಕೌಂಟರ್ ಕೊಡ್ತೀರಾ? ನೋಡು, ನಮ್ಮಿಬ್ಬರ ಮಧ್ಯೆ ಏನು ಜಗಳ ಬೇಡ. ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ಆಮೇಲೆ ನೀನು ಹೋಳಿಗೆ ಆರ್ಡರ್ ಮಾಡೋ ತನಕ ಅವನು 2 ರೂಪಾಯಿ ಜಾಸ್ತಿ ಆಗ್ತಾನೆ. ನಮ್ಮ ಸೆಕ್ರೆಟರಿ ನನ್ನ ಹತ್ರ ತಾವ ದುಡ್ಡು ಕೊಡು, ಒಂದು 500 ರೂಪಾಯಿ ಅಂತ ಅಡ್ವಾನ್ಸು. ಆಮೇಲೆ ನಿನಗೆ 1 ರೂಪಾಯಿ ಕಡಿಮೆ ಕೊಡಿಸ್ತೀನಿ ನೋಡು ಹೋಳಿಗೆನ. ಓ, ಹೌದೇ? ಓನರ್ ತಾವ ಹೇಳಿದ್ರೆ ಕಡಿಮೆ, ಸೆಕ್ರೆಟರಿ ತಾವ ಹೇಳಿದ್ರೆ 2 ರೂಪಾಯಿ ಜಾಸ್ತಿನೇ. ಇದು ಯಾವ ಸೀಮೆ ವ್ಯವಹಾರ ಅಂತಾನೆ ಗೊತ್ತಾಯ್ತಾ ಇಲ್ವೇ? ಹೌದಾ? ಹಂಗೆ ಓನರ್ ತಾವ ಹೋದ್ರೆ 1 ರೂಪಾಯಿ ಕಡಿಮೆ ಮಾಡ್ತಾರಲ್ಲ ಎಲ್ಲ ಇಂಡಸ್ಟ್ರಿನಲ್ಲಿ, ಫ್ಯಾಕ್ಟ್ರಿನಲ್ಲಿ, ಆಮೇಲೆ ಕಂಪ್ನಿನಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಇಲ್ಲಿ ಲೇಟೆಸ್ಟ್ ಆಗಲಿ ಇರಲಿ ಅಂದ್ಬಿಟ್ಟು ನಾವು ಉಲ್ಟಾ ಮಾಡಿದ್ದೀವಿ. ಸೆಕ್ರೆಟರಿ ತಾವ ಹೋದ್ರೆ 2 ರೂಪಾಯಿ ಜಾಸ್ತಿ, ಓನರ್ ತಾವ ಬಂದರೆ 2 ರೂಪಾಯಿ ಕಡಿಮೆ ಅಂತ, ಅಲ್ಲ 1 ರೂಪಾಯಿ ಕಡಿಮೆ ಅಂತ. ಅದಕ್ಕೆ ಹೇಳ್ತಾ ಇರೋದು. ನಾನು ನಿಮ್ಮ ಮನೆಗೆ ಸೈಲೆಂಟಾಗಿ 5,100 ಹೋಳಿಗೆ ಕೊಡಿಸ್ತೀನಿ, ಒಂದು 500 ರೂಪಾಯಿ ಈ ಕಡೆ ತೊಳ್ರಿ. ಸರಿ ಆಯ್ತು ಬಿಡಿ. 5,100 ಹೋಳಿಗೆ ನನ್ನ ತಿಥಿ ಮಾಡೋದಕ್ಕೆ ನಾಳೆ ಕಳಿಸ್ಕೊಡ್ರಿ. ಸರಿನಾ? ನಾನು ನಿಮಗೆ ಕ್ಯಾಶ್ ಕೊಟ್ಬಿಟ್ಟು ಹೋಯ್ತೀನಿ. ಈ ಡೀಲ್ ನಮ್ಮಿಬ್ಬರ ಒಳಗಡೆ ಇರಲಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡಿ ಆಲ್ರೆಡಿ 10 ನಿಮಿಷ ಆಯಿತು.
ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಇವತ್ತಿನ ಬದುಕು ನಿಮಗೆ, ಇವತ್ತಿನ ದಿನ ಒಳ್ಳೆಯದಾಗಿರಲಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದೀರಾ ಎಲ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋನ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಸ್ನೇಹಿತರೆ, ಬರೀ ಯಾವತ್ತಿದ್ರೂ ಗೋಳಾಟ ಆಳಾಟ ಮಾಡೋಕ್ಕಿಂತ ಒಂದು 5 ನಿಮಿಷ ತಮಾಷೆ ಇರಲಿ ಅಂತ ನಮ್ಮಿಬ್ಬರು ತಮಾಷೆನ ಹಾಕಿರೋದು ಅಷ್ಟೇ ಸ್ನೇಹಿತರೆ, ತಪ್ಪು ತಿಳ್ಕೊಳ್ಬೇಡಿ. ಕತೆ ಯಾವ ರೀತಿ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ಕತೆ ಅರ್ಥ ಆಗುತ್ತೆ, ಜೊತೆಗೆ ನಮಗೊಂದಿಷ್ಟು ಸಹಾಯ ಕೂಡ ಆಗುತ್ತೆ. ಯಾರು ಮಾತಾಡ್ತಾ ಇರೋದು? ಯಾರು ಬಂದಿದ್ದೀರಾ? ಓ ಗಂಗಕ್ಕನವ್ರೆ, ಬನ್ನಿ ಬನ್ನಿ, ನಾನು ಲಿಂಗವ್ವ ಬಂದಿರೋದು. ಇಷ್ಟು ಬೇಗನೆ ಬರ್ಬೇಕಿತ್ತ ಮೇಡಮ್ ಅವರು? ಅಯ್ಯೋ, ಏನೋ ಒಂದು ಡೀಲ್ ಮಾಡ್ಕೊಂಡು 500 ರೂಪಾಯಿ ಈ ಕಡೆ ತರಿಸ್ಕೊಂತಾ ಇದ್ದೆ. ಇವತ್ತು ಎಣ್ಣೆ ಖರ್ಚಿಗಾರು ಆಗತ್ತೆ ಅಂತ ಇಷ್ಟು ಬೇಗ ಬರ್ಬೇಕಾಗಿ ಮೇಡಮ್ ಅವರು? ಹ್ಞೂ ಅಮ್ಮವ್ರೆ, ಯಾರ ಲಿಂಗವ್ವ ಅಂತ ಹೋಳಿಗೆ ಆರ್ಡರ್ ಕೊಡಕ್ ಬಂದಿದ್ದಾರೆ. ನಿಮ್ಮನೆ ಕರಿತಾ ಇದ್ದೆ. ಹಾಂ, ಇವರೇ ಅಲ್ವೇ ಇಷ್ಟೊತ್ತು? ನನ್ನ ಹೆಸರು ಗಂಗಾ ಅಂದ್ಬಿಟ್ಟು ಈ ಫ್ಯಾಕ್ಟ್ರಿ ಓನರ್ ನಾನೇ ಅಂತಿದ್ರಲ್ಲಪ್ಪ. ಏನು ವರ್ಷನೇ ಚೇಂಜ್ ಆಗೋಯ್ತು ಮೇಡಮ್ ಬಂದಿದ ತಕ್ಷಣ? ಏನ್ರಿ, ಮುಂಚೆ ಹೇಳ್ಬೇಕು ತಾನೆ ಗಂಗಾ ಮೇಡಮ್ ಇವ್ರೇ ಅಂತ ಗೊತ್ತುಂಟು ಅಂತ. ನಾವು ಏನೋ ಮಾಡಕ್ ಹೋಗಿ ಏನೋ ತಗೊಳಕೊಂಡ್ವಲ್ಲ ನೋಡಿ. ನನ್ನ ಬಗ್ಗೆ ಏನು ಹೇಳೋಕೆ ಹೋಗ್ಬೇಡಿ, ನಾನು ಹಿಂಗೆ ತಮಾಷೆ ಮಾಡಿರೋದು, ಸರಿ ಆಯ್ತಾ? ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಷ್ಟೇ ಗಂಗಾ ಮೇಡಮ್. ನಾನೇನು ಗಂಗಾ ಮೇಡಮ್ ಅಲ್ಲ ಬಿಡಿ. ನಾನು ಈ ಊರಿನ ಕುಡುಕರ ಸಂಘದ ಅಧ್ಯಕ್ಷ, ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷ, ಅಂದ್ರೆ MK ಸಂಘದ ಅಧ್ಯಕ್ಷ. ಅಮ್ಮ ಶಿವನೇ, ಅಲ್ಲ ಕುಡುಕರ ಸಂಘದ ಅಧ್ಯಕ್ಷ, ಅದು ನಮ್ಮ ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷ ನೀವು? ಯಮ್ಮ, ಅಲ್ಲ ಗಂಡು ಮಕ್ಳು ಕುಡಿದು ಸಂಸಾರನೇ ಹಾಳಾಗೋಯ್ತು ಅಂತ ಗೋಳಾಡ ಹೆಣ್ಣು ಮಕ್ಳ ಕಾಲದಲ್ಲಿ ಇದೇನಿದಪ್ಪ ಉಲ್ಟಾ ಕೇಸು? ನಿಮ್ಮ ಗಂಡನೇ ನನ್ನ ಮನೆ ಹಾಳಾಗೋಯ್ತು, ನನ್ನ ಮಠ ಹಾಳಾಗೋಯ್ತು ಅಂತ ಉಳು ಸಂದರ್ಭ ಬಂದು ತಂದಿಟ್ಟಿದ್ದೀರಲ್ರಿ. ಏನು ಅದಕ್ಕೆ ಬೇರೆ ಮಹಿಳಾ ಸಂಘದ ಅಧ್ಯಕ್ಷರು? ಹೆಣ್ಣು ಮಕ್ಕಳು ಕುಡಿತಾರೆ, ಅದಕ್ಕೊಂದು ಅಧ್ಯಕ್ಷರು ಇದ್ದಾರಾ? ಬಾ 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 ಬಾ. ಯಾಕ್ರಿ ಹೆಣ್ಮಕ್ಳು ಕುಡಿಬಾರ್ದೇನ್ರಿ? ಅವರಿಗೂ ಕಷ್ಟ ಅಂತಿರಲ್ಲೇನ್ರಿ? ಗಂಡು ಮಕ್ಳು ಯಾಕ್ರಿ ಕುಡಿತಾರೆ? ಕೆಲವಷ್ಟು ಜನ ಚಟಕ್ಕೆ ಕುಡಿತಾರೆ, ಕೆಲವಷ್ಟು ಜನ ಹಠಕ್ಕೆ ಕುಡಿತಾರೆ, ಕೆಲವಷ್ಟು ಜನ ಸ್ಟೇಟಸ್ಗೋಸ್ಕರ ಕುಡಿತಾರೆ, ಕೆಲವಷ್ಟು ಜನ ಅದೇನೋ ಫೇಲ್ಯೂರ್ಗೋಸ್ಕರ ಕುಡಿತಾರೆ, ನೋವನ್ನು ಮರೆಯೋಕ್ಕೋಸ್ಕರ ಕುಡಿತಾರೆ. ಈ ಹೆಣ್ಣು ಮಕ್ಕಳು ದೇಶನ ಉದ್ಧಾರ ಮಾಡ್ತಾರೆ, ಕುಲಾನ ಉದ್ಧಾರ ಮಾಡ್ತಾರೆ, ಸಂಸಾರನ ಉದ್ಧಾರ ಮಾಡ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಯಾಕಪ್ಪ ಕುಡಿಬೇಕು? ಇದನ್ನೆಲ್ಲ ಉದ್ಧಾರ ಮಾಡೋರು ಯಾರು? ಈ ಹೆಣ್ಣು ಮಕ್ಕಳೇ ಕುಡಿದು ಬಿಟ್ರೆ? ಯೋಕ್ರಿ, ಗಂಡು ಮಕ್ಕಳಿಗೆ ಅಷ್ಟೊಂದು ಇರ್ಬೇಕಿದ್ರೆ ಕಷ್ಟಗಳು ನೋವುಗಳು 24 ಗಂಟೆ ನಾವು ಮನೆ ಒಳಗಡೆ ಕಚ್ಚಾ ಪಿಚ ಅಂತ ಕತ್ತೆ ತರ ದುಡಿಯೋದು ನಮಗಿರ್ಬಾರ್ದೇನ್ರಿ? 100 ಕನಸುಗಳು 100 ನೋವುಗಳು, ಅದನ್ನೆಲ್ಲ ಮರೆಯೋದಕ್ಕೆಂತ ಕುಡಿತೀವಿ ಕಣ್ರಿ ನಾವು. ಯಾಕ್ರಿ ಕುಡಿಬಾರ್ದ? ಅದಕ್ಕೆನಾ ನನ್ನ ಹತ್ರ 500 ಇಸ್ಕೊಳ್ಳೋಕ್ಕೋಸ್ಕರ ಪ್ಲ್ಯಾನ್ ಮಾಡಿರೋದು ನೀವು? ಎಲ್ಲರೂ ಸಂಸಾರ ಉಳಿಸ್ಬೇಕು, ಸಂಸಾರ ಗಂಡ ಹಾಳು ಮಾಡ್ತಾವನೆ ಕುಡಿದು ಬಿಟ್ಟು ಅಂತ ಹೆಣ್ಣು ಮಕ್ಕಳು ದುಡ್ದು ಸಂಸಾರ ನಡೆಸಿದ್ರೆ ನೀವು ಕುಡಿಯೋಕ್ಕೋಸ್ಕರನೇ ಸುಳ್ಳು ಹೇಳ್ತೀರಲ್ರಿ? ಅದಕ್ಕೆನಾ ನನ್ನ ಹತ್ರ 500 ರೂಪಾಯಿ ಇಸ್ಕೊಳಕ ಇಷ್ಟೊಂದು ಬಿಲ್ಡಪ್ ಕೊಟ್ಟಿರೋದು? ಬಾಬಾ, ಇದೇನಾರು ಗಂಗಾ ಮೇಡಮ್ಗೆ ಹೇಳ್ಬಿಟ್ರೆ ನಿಮ್ಮನ್ನು ಕೆಲಸದಿಂದ ತೆಗೆದಾಕೋದಂತ ಗ್ಯಾರಂಟಿ. ಅಂತ ದೇವತೆ ಅಂತ ಗಂಗಾ ಮೇಡಮ್ಗೆ ಮೋಸ ಮಾಡ್ತೀರೇನ್ರಿ? ಅಯ್ಯೋ ಶಿವನೇ, ಆ ರೀತಿ ಮಾತ್ರ ಮಾಡಬೇಡ್ರಿ ಕಣ್ರಿ. ಏನೋ ವಾರಕ್ಕೆ ಒಂದು ದಿವಸ ಡೈಲಿ ಕುಡಿಬೇಕು ಅಂತ ಆಸೆ ಆಯ್ತದೆ. ಈ ಗಿರ್ಜಾ ಮೇಡಮ್ ನೋಡಿದ್ರೆ ವಾರಕ್ಕೆ ಒಂದು ದಿವಸ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಡೈಲಿ ಪೇಮೆಂಟ್ ಮಾಡಲ್ಲ ಕಣ್ರಿ, ಅದಕ್ಕೋಸ್ಕರ ವಾರ ತಾವ ಕಾಯಕ್ಕಾಗಲ್ಲ ಅಂತ ನಿಮ್ಮ ಹತ್ರ ಏನೋ 500 ರೂಪಾಯಿ ತರಿಸ್ಕೊಳ್ಳೋಣ, ಒಂದು 4 ಕ್ವಾಟ್ರಿ ಕುಡಿಸ್ಕೊಂಡು ಒಂದು 90 ಏಸ್ಕೊಂಡು ಹೋಗ್ಬೋದು ಅಂತ ನಾನೇನೋ ಪ್ಲಾನ್ ಮಾಡ್ಬೇಕಂದ್ರೆ ದಯವಿಟ್ಟು ಹೇಳ್ಬೇಡ್ರಿ. ಇವಾಗ ಡೈಲಿ ಕುಡಿಯೋಕ್ಕಾಯ್ತಾ ಇಲ್ಲ, ವಾರಕ್ಕೆ ಒಂದು ದಿವಸನಾದ್ರೂ ಕುಡಿತಾ ಇದ್ದೀನಿ. ಪ್ಲೀಸ್ ಕಣ್ರಿ, ಈ ಗಿರಿಜಾ ಅಮ್ಮ ನೋಡಿದ್ರೆ ನಾನು ಕುಡಿತೀನಿ ಅಂದ್ಬಿಟ್ಟು ನನ್ನ ಗಂಡನ ತಾವ ಪೇಮೆಂಟ್ ಕೊಡ್ತಾರೆ. ಒಂದು ದಿವಸ ಪೇಮೆಂಟ್ ಮಾತ್ರ ನನ್ನ ಕೈ ತಾವ ಕೊಡ್ತಾರೆ, ಅದನ್ನು ಕುಡಿದು ಬಿಡ್ತಾರೆ ಕಣ್ರಿ. ಈ ರೀತಿ ಮಾಡಿಬಿಟ್ರೆ ನನ್ನ ಕೆಲಸದಿಂದ ತೆಗೆದುಬಿಟ್ಟು ನನ್ನ ಬೀದಿಗೆ ತಂದ್ಬಿಡ್ತಾರೆ ಕಣ್ರಿ. ಪ್ಲೀಸ್ ಆ ರೀತಿ ಮಾಡಬೇಡ್ರಿ. ಏನ್ರಿ ಅಲ್ಲಿ ಗುಸು ಗುಸು ಮಾತಾಡ್ತಾ ಇದ್ದೀರಾ ಇಬ್ರು? MK ಸಂಘದ ಅಧ್ಯಕ್ಷರೇ, ಒಳಗಡೆ ಹೋಗಿ, ಬೇಕಾದಷ್ಟು ಕೆಲಸಗಳಿವೆ. ಅದೇನಿದು ಇಬ್ರದ್ದು ಪರ್ಸನಲ್ ವಿಷಯ ಇರೋ ತರ ಕುಸು 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 ಗುಸು 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 ಅಂತ ಮಾತಾಡ್ತಾ ಇದ್ದೀರಾ? ಏನ್ ಇಬ್ರಿಗೂ ಮುಂಚೆನೆ ಪರಿಚಯನಾ? ಅಯ್ಯೋ ಇಲ್ಲಪ್ಪ ಗಂಗವ್ವ, ಇವಾಗಲೇ ಪರಿಚಯ ಮಾಡ್ಕೋತಾ ಇದ್ದೀನಿ ನಾನು. ತಿರುಪತಿಲಿ ತಿಮ್ಮಪ್ಪ ದರ್ಶನ ಆದಂಗೆ ಆಗ್ತಾ ಇದೆ ನನಗೆ. ಅಲ್ಲ, ಹೋಗೋ ಬರೋರು ತಾವ ಎಲ್ಲಾನು ನೀವು ಇದೇ ರೀತಿ ಕಮಿಷನ್ ಅಂದ್ಬಿಟ್ಟು 500 ಅಂತ ತೊಳ್ಬಿಟ್ರೆ ನಮ್ಮ ಗಂಗವನ ಕತೆ ಏನಾಗಬೇಡ. ಆ ಪಾಪದಾಕಿ ಗೋವನ್ ಹಾಕಿ ಏನೋ ಗಂಟ ಮೋಸ ಮಾಡ್ತಾವನೆ ಅಂತ ಏನೋ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ರೆ ನಿಮ್ಮಂಥವ್ರು ಒಬ್ಬರಲ್ಲ ಇಬ್ಬರು ಇದ್ರೆ ಸಾಕು ಕಣ್ರಿ. ಒಂದು ಇದೇ ಹಾಳು ಮಾಡಿಬಿಡ್ತೀರಾ ಕಣ್ರಿ.
ಅಲ್ಲ ನಾನು ಏನಾರು ಗಂಗವಂತ ಅವನ ಇದನ್ನ ಹೇಳ್ಬಿಟ್ಟು ಹೋಗಿಲ್ಲ ಅಂದರೆ ನೀವು ಮಂತವರು ಹ್ಞೂ ಏನೋ ಒಂದು ದಿವಸಕ್ಕೆ ಒಂದು ಇಬ್ಬರು ಮೂರು ಜನ ಬಂದುಬಿಟ್ರು ತಿಂಗಳಿಗೆ ಒಂದು 30-40 ಕಸ್ಟಮರ್ ಆದ್ರೂ ಅಂದ್ರೂ ಎಲ್ಲರ ತಾವು 500 ರೂಪಾಯಿ ಅಂತ ಇಸ್ಕೊಂಡು ಗಂಗವನ ಪ್ರೆಸ್ಟೀಜ್ ನೇಮ್ ಏನಾಗಬೇಡ ಹಾಂ ಓ ನಿಮ್ಮ ಕುಡಿಯೋ ಆಸೆಗೆ ಗಂಗಾ ಒಂದು ಲೈಫ್ ಹಾಳಾಗಬೇಕೆ ಅಲ್ಲಿ ಗಂಡ ಅನ್ಸ್ಕೊಂಡಿರೋ ಪಾಣಿ ಅರ್ಧ ಲೈಫ್ ಹಾಳು ಮಾಡವನೆ ನಿಮ್ಮಂಥವ್ರು ಸೇರ್ಬಿಟ್ಟು ಅರ್ಧ ಲೈಫ್ ಹಾಳು ಮಾಡ್ತೀರಾ ನಾನು ಹೇಳ್ಬಿಟ್ಟೆ ಹೋಗಳಾಕಿ ನೋಡು ಗಂಗವ್ವ ಹೇಳ್ತಾವ್ರೆ ಒಳಗೆ ಕ್ಯಾಮಿ ಐತೆ ಬಾಯಿ ಮುಚ್ಕೊಂಡು ತ್ಯಾಪ ಹೋಗ್ರಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳ್ಬಿಟ್ಟು ಹೋಯ್ತೀನಿ ಓದ್ಬಿಟ್ಟು ಬೇರೆ ಏನು ಹೇಳಲ್ಲ ಬಿಡಿ ಅಯ್ಯೋ ನಿಮ್ಮಂಥವ್ರು ಇದ್ದು ಬಿಟ್ರೆ ಅಷ್ಟೇ ಗಂಗವ್ವ ಅಂತ ಅವನ ಕತೆ ಹೇಳವನೆ ನಾನು ಏನಾರು ಮಾಡ್ಕೊಂಡು ಹೋಗಿ ಇವತ್ತು ಯಾಕೋ ಎಡಮಗಳಲ್ಲಿ ಎದ್ದಂಗೆ ಕಾಣಿಸ್ತಾ ಇದೆ ನಾನು ಸಾರಾಯಿಸಿ ಸೆಯಲಿ ನನ್ನ ಲಿಂಗವ್ವ ಕಂಡಳು ಇಂದು ಸಾರಾಯಿಸಿ ಸೆಯಲಿ ಲಿಂಗವ್ವ ಕಂಡಳು ಇಂದು ಕುಡಿಯೋಣ ಎಂಬ ಆಸೆಯಲ್ಲಿ ಲಿಂಗವ್ವಂತಾವ ಕಮಿಷನ್ ಕೇಳಿದೆ ನಾನು ಸಾರಾಯಿಸಿ ಸೆಯಲಿ ಕಮಿಷನ್ ಹೊಡೆಯೋಕೋಗಿ ಕೆಲಸನೇ ಕಳ್ಕೊಳ್ಳೋ ತಾಪ ಬಂದೈತೆ ಏನ್ ಮಾಡ್ಲಿ ನಾನು ಇದೇನಿದು ಲಿಂಗವ್ವ ನಮ್ಮನೆ ತಾವ ಬಂದ್ಬಿಟ್ಟಿದ್ಯಾ ಅಯ್ಯೋ ಏನಿಲ್ಲ ಗಂಗವ್ವ ಹಿಂಗೆ ಬಂದು ಹೋಗೋಣ ಅಂತ ಅನಿಸ್ತು ಆವತ್ತು ನೀವು ಅಡ್ರೆಸ್ ಕೊಟ್ಟಿದ್ರಲ್ಲ ಹಿಂಗೆ ಅದು ಏನು ಮಾಡ್ತಿದ್ದೀರಾ ನಿಮ್ಮನೆ ಹೆಂಗಿದೆ ಅಂತ ನೋಡ್ಕೊಂಡು ಹೋದಂಗಾಯ್ತು ಅಂತ ಬಂದೆ ಕಣವ್ವ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮುಗಿ ಹೆಂಗೈತೆ ಶ್ರೀಕಾಂತಪ್ಪನ ಸುದ್ದಿ ಎಲ್ಲ ನೀವು ಹೇಳ್ಬಿಟ್ಟು ಹೋಗೋಣ ಅಂತ ಹಂಗೆ ಬಂದೆ ಅಯ್ಯೋ ಅವ್ರದ್ದೇನು ಬಿಡು ನಮ್ಮನ್ನು ನಾವು ಜೀವನ ನೋಡ್ಕೊಳಕ್ ಶುರು ಮಾಡಿಬಿಟ್ಟಿದ್ದೀವಿ ಅವ್ರ ದಾರಿ ಬಂದರೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಟು ಹೆಂಗೋ ಇವಾಗ ಹೋಳಿಗೆ ಎಲ್ಲ ಮಾಡ್ತಾ ಇದ್ದೀವಲ್ಲ ಅದರೊಳಗಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೀನಿ ಮಗು ಚೆನ್ನಾಗಿದೆ ಮಾವನ್ ತಾವ ಇದೆ ಆಟ ಆಡ್ಕೊತಾ ಇದೆ ನೀವು ಹೇಳಿರೋದು ನಿಜ ಗಂಗವ್ವ ಗಂಡ ಮಕ್ಕಳು ಸಂಸಾರ ಅಂತ ನಾವು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೋಬೇಕು ಎಲ್ಲಿ ನಿಮ್ಮ ಅತ್ತಿ ಇಲ್ವೇ ನಿಮ್ಮ ಅತ್ತಿನ ಮಾವನ್ನ ಮೋಗಿನ ನಿಮ್ಮನ್ನ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕಾಯ್ತದೆ ಅಂತ ಹಿಂಗೆ ಬಂದೆ ಅಲ್ಲಿ ಜಯಮಾಲಾ ಮೇಡಮ್ ಅವರು ಶ್ರೀಕಾಂತಪ್ಪ ಅವರು ಬಿದ್ಕೊಂಡವ್ರೆ ರೂಮ್ ತಾವ ಅದೇನೋ ಜಯಮಾಲಾ ಅಮ್ಮಂಗೆ ನಿದ್ರಿ ಮಾತಿ ಕೊಟ್ರೋ ಏನೋ ಮಾಡವ್ರೆ ಶ್ರೀಕಾಂತಪ್ಪನವರು ಅದೇನೋ ಆಫೀಸ್ನಾಗೆ ಕಾಪಿ ತಾವ ಹಾಕ್ಕೊಟ್ರಂತೆ ಈಕೆ ಏನೋ ಪ್ರೆಗ್ನೆಂಟು ಅಂತ ಗೊತ್ತಾಗಬೇಕು ಅಂತ ಆಕಿ ನೋಡಿದ್ರೆ ಹೊಟ್ಟಿ ಬರ್ದೇನೆ ಪ್ರೆಗ್ನೆಂಟು ಅಂತವನೇ ಈ ಶ್ರೀಕಾಂತಪ್ಪ ಬೇರೆ ನಂಬ್ತಾವನೆ ನಾನು ಹುಳ ಬಿಟ್ಟು ಬಂದೀವ್ನಿ ಶ್ರೀಕಾಂತಪ್ಪಂಗೆ ಪ್ರೆಗ್ನೆಂಟ್ ಆದರೆ ಹೊಟ್ಟಿ ಬರ್ಬೇಕು ತಾನೆ ಹೊಟ್ಟಿ ಬರ್ದೇನೆ ಪ್ರೆಗ್ನೆಂಟ್ ಆಯ್ತಾರ ಅಂತ ಕೇಳ್ಬಿಟ್ಟು ಬಂದಿದ್ದೀನಿ ಅದು ಏನು ಮಾಡ್ಕೋತಾರ ನನಗಂತೂ ಗೊತ್ತಿಲ್ಲ ಕಣವ್ವ ಕಣವ್ವ ನಮ್ಮ ಮನೆಯವ್ರು ಒಂದು ಗೊತ್ತಾಯ್ತಾ ಇಲ್ಲ ನೋಗಲ್ಲ ಅಳಲ್ಲ ಏನು ಗೊತ್ತಿಲ್ಲ ಕಣವ್ವ ಹಿಂಗಾಗ್ಬಿಟ್ಟಿದೆ ನನ್ನ ಪಾಡು ಏನೋ ಅತ್ತೆ ಮಾವ ಅಂತ ನಂಗೆ ಸಪೋರ್ಟ್ ನಿಂತವ್ರೆ ಅದೇ ಒಂದು ಖುಷಿ ಕಣವ್ವ ಇದೇನಿದು ಗಂಗವ್ವ ನಾನು ಬಂದು ಇಷ್ಟು ಹೊತ್ತಾಯ್ತು ಇನ್ನು ನಿಮ್ಮ ಅತ್ತಿನೇ ಕಾಣಿಸ್ತಾ ಇಲ್ಲ ಎಲ್ಲ ಹೊರಗಡೆ ಹೋಗೋರಾ ಲಿಂಗವ್ವ ಅದೇನೋ ಸ್ನೇಹಿತರನ್ನ ಅವ್ರ ತಂಗಿನೆಲ್ಲ ಭೇಟಿ ಮಾಡ್ಕೊಂಡ್ ಬರ್ತೀನಿ ಭಾಳ ದಿನ ಆಯ್ತು ಮಾತಾಡ್ಕೊಂಡ್ ಬರ್ದೆ ಅಂತ ಹೋಗೋರೆ ಹೊರಗಡೆ ನಾನು ಒಳಗಡೆ ಕ್ಯಾಮೆ ಮಾಡ್ತಾ ಇದ್ದೆ ಇವತ್ತು ತುಂಬಾ ಆರ್ಡರ್ಸ್ ಬೇರೆ ಬಂದಿದೆ ಒಂದು ವಾರದಿಂದ ಒಂದು ವಾರಕ್ಕೆ ಇಂಪ್ರೂವ್ ಆಯ್ತಾ ಇದೀವಿ ಲಾಭ ಆಯ್ತಾ ಇದೆ ಇವಾಗ ಸೀಸನ್ ಬೇರೆ ಎಲ್ಲ ಮದುವೆ ಮುಂಜಿ ಗೃಹ ಪ್ರವೇಶ ಅದು ನಾಮಕರಣ ಅಂತ ಎಲ್ಲ ಸೀಸನ್ ಆಗಿರೋದಕ್ಕೆ ಸ್ವೀಟ್ಗಳು ಆಮೇಲೆ ಖಾರದ ಪೌಡ್ರುಗಳು ಮಸಾಲೆ ಪೌಡ್ರುಗಳು ಎಲ್ಲ ಚೆನ್ನಾಗಿ ಹೋಯ್ತವೆ ಒಂದೆರಡು ಬೆಂಗಳೂರಲ್ಲೂ ಅಂಗಡಿನ ಹುಡ್ಕೊಂಡಿದೀವಿ ಬೆಂಗಳೂರು ಹೆಣ್ಮಕ್ಳೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ ಅದಕ್ಕೆ ಅವ್ರ ಅಂಗಡಿ ತಾವ ಒಂದು 4 ಮಾರ್ಕೆಟ್ಗಳನ್ನೆಲ್ಲ ಹುಡ್ಕೊಂಡಿದೀವಿ ಹಂಗಾಗಿರೋದಕ್ಕೆ ಸ್ವಲ್ಪ ಆರ್ಡರ್ ಜಾಸ್ತಿ ಐತೆ ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೀನಿ ಒಂದು 8 ಜನ ಬಂದವ್ರೆ ಕೆಲಸಕ್ಕೆ ನೀನು ಮತ್ತೆ ಅದೇನು MK ಸಂಘದ ಅಧ್ಯಕ್ಷರ ಜೊತೆ ಭಾಳ ಮಾತಾಡ್ತಾ ಇದ್ರಿ ಏನಿತ್ತು MK ಸಂಘದ ಅಧ್ಯಕ್ಷರು ಏನದು ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷರು ಅವ್ರಿಗೇನೋ ಗಿರಿಜಾಕನವರು ಒಂದು ವಾರದಿಂದ ಕುಡಿಯೋಕೆ ಅಂತ ಕೊಟ್ಟಿಲ್ಲ ಅಂತೆ ಅಮೌಂಟ್ನು ಡೈಲಿ ಕೊಡಲ್ವಂತೆ ಪಗಾರನ ವಾರಕ್ಕೊಂದು ದಿವಸ ಕೊಡ್ತಾರಂತೆ ಉದ್ಕಿರ್ತಾವನೇ ನನ್ನ ತಾವ ಹೇಳ್ತಾ ನನ್ನ ಹತ್ರ ನಾನು ಹಿಂಗೆ ಸುಳ್ಳು ಹೇಳಿದೆ 5,000 ನಂಗೆ ಹೋಳಿಗೆ ಬೇಕು ಆರ್ಡ್ರ್ ಮಾಡಬೇಕು ಅಂತ ಬಂದೀವ್ನಿ ಅಂತ ಒಂದಿದ ತಕ್ಷಣ ನನ್ನ ಹತ್ರನೇ ಕಮಿಷನ್ ಕೊಡಿ 500 ರೂಪಾಯಿ ಅಡ್ವಾನ್ಸ್ ಕೊಡಿ ನಿಮ್ಮ ಮನೆ ತಾವ ಹೋಳಿಗೆ ಮುಡಿಸ್ತೀನಿ ಅಲ್ಲಿ ಸೆಕ್ರೆಟ್ರಿ ತಾವ ಹೇಳ್ಬಿಟ್ರೆ 2 ರೂಪಾಯಿ ಜಾಸ್ತಿ ನನ್ನ ಹತ್ರ ಆದರೆ 1 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಾವ 500 ರೂಪಾಯಿ ಇಸ್ಕೊಳಕ್ಕೆ ನೋಡಿದ್ರು ನಾನು ನೋಡಿದ್ರೆ ಹೋಳಿಗೆ ಒಂದು ಕೊಟ್ಟರೆ ತಿನ್ಕೊಂಡು ಹೋಗ್ತೀನಿ ಬಿಟ್ರೆ ನಾ ಎಲ್ಲಿಂದ ಹೋಳಿಗೆ ಆರ್ಡರ್ ಮಾಡಲಿ ಅದು 5,000 ಹೋಳು ಹಿಂಗೆ ತಮಾಷೆಯಾಗಿ ಮಾತಾಡ್ಕೊತಾ ಇದ್ವಿ
ಓ ಹೌದೇ. ಓ ತುಂಬಾ ಚೆನ್ನಾಗಿ ತಮಾಷೆಯಾಗಿ ಮಾಡ್ತಾವ್ರೆ. ಓ ನಮ್ಮ ಅತ್ತೆನೂ ಡೈಲಿ ಪಗಾರ ಕೊಟ್ಬಿಟ್ರೆ ಅವ್ರಿಗೆ ಹೋಗ್ಬಿಟ್ಟು ಕುಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಕ್ಕಳು ತಾವ ಗಂಡನ ತಾವಲ್ಲ ಜಗಳ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಅತ್ತೆ ವಾರಕ್ಕೆ ಒಂದ್ ದಿವಸ ಅವ್ರ ಗಂಡನ ತಾವನೇ ಕೊಡ್ತಾ ಇದ್ದಾರೆ. ಅದಕ್ಕೇನೆ ಇವಳಿಗೆ ಇವಾಗ ಡೈಲಿ ಕುಡಿಯೋಕೆ ದುಡ್ಡು ಸಿಗ್ತಾ ಇಲ್ಲ ಅಂತ ಇವ್ರ ಹತ್ರ ಇಸ್ಕೊಳಕ್ಕಾಗತ್ತ ಅಂತ ನೋಡ್ತಾ ಇರ್ತಾರೆ ಅಟ್ಟೆನೆ. ತುಂಬಾ ಒಳ್ಳೆಯವರು, ಕುಡಿದ್ರೆ ಮಾತ್ರ ಕೆಟ್ಟವ್ರು ಅಷ್ಟೇ. ಕುಡಿಯೋಕೆ ಒಂದು 10 ರೂಪಾಯಿ ಸಿಕ್ಕಿದ್ರು ಸಾಕು, ಒಂದು ಚಮಚ ಕುಡ್ಕೊಂಡ್ ಬರ್ತೀನಿ ಅಂತ ಓಡೋಗ್ತಾರೆ. ಎಲ್ಲರ ಮನೆ ಗಂಡಸರು ಕುಡಿದ್ರೆ ಇಲ್ಲಿ ಹೊರಟಾಗಿದೆ ಎಣ್ಣೆ ಕುಡಿತಾ ಇದ್ದಾಳೆ. ಈ ಹೆಣ್ಣು ಮಗಿಗೂ ಎಟ್ಟು ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ. ಏನು ಮಾಡ್ಕೊಂಡು ಹೋಯ್ತಾರೆ ಬಿಡಿ. ನಮಸ್ಕಾರಗಳು ಸ್ನೇಹಿತರೆ, ನಾನು ನಿಮ್ ಗಂಗಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಟ್ಟು ಹೋಗೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಶ್ರೀಕಾಂತ್ ಅಪ್ಪ ಅವ್ರನ್ನ ಕೇಳ್ತಾ ಇದ್ದೀರಾ, ಖಂಡಿತ ಮುಂದಿನ ವಿಡಿಯೋದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಪಡ್ತೀವಿ. ಅಬ್ಬಬ್ಬಬ್ಬಬ್ಬ ಏನು ನಿಶ್ಚಿಂತೆ ಮಲ್ಕೊಂಡಿದ್ದಾಳಲ್ಲಪ್ಪ. ನಾನು ಇನ್ನೇನು ಆಗ್ತದೋ ಅಂತ ಯೋಚನೆ ಮಾಡ್ತಾ ಇದ್ದರೆ ಹೀಗೆ ನಿಶ್ಚಿಂತೆಯಿಂದ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಮಲ್ಕೊಳ್ಳಿ. ಅದು ಎದ್ದ ಮೇಲೆ ಅದು ಇನ್ನೇನು ನಾಟಕ ಆಡ್ತಾಳೋ ಅಂತ ನೋಡ್ಬೇಕು ನಾನು. ಅಬ್ಬಬ್ಬಬ್ಬಬ್ಬ ಅದು ಏನು ನಾಟಕ ಆಡ್ತಾ ಇದ್ದಾಳೆ. ಸತ್ಯ ಏನು ಅಂತ ಹೇಗೆ ತಿಳ್ಕೊಳ್ಳೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ನೋಡೋಣ ಇನ್ನೇನು ಹೊಸ ನಾಟಕ ಶುರು ಮಾಡ್ತಾಳಾ ಇಲ್ಲ ಸತ್ಯ ಏನಾದ್ರು ಬಾಯಿ ಬಿಡ್ತಾಳ ಅಂತ. ಕಣ್ಣು ಎದುರಿಗೆ ಬಾಟ್ಲಿದೆ, ಒಂದು ಪೆಗ್ ಹಾಕಿಬಿಡ್ಲಾ? ಅಯ್ಯೋಯಪ್ಪ ಶಿವನೇ, ಬೇಡವೇ ಬೇಡ. ಯಾವುದಾದ್ರೂ ಬೇರೆ ಜಾಗಕ್ಕೆ ಹೋಗಿರೋ ಕುಡಿದು ಬಿಡೋಣಪ್ಪ. ಫ್ಲ್ಯಾಶ್ ಬ್ಯಾಕ್ ನೆನ್ಪು ಮಾಡ್ಕೊಂಡ್ರೇ ಭಯ ಆಗತ್ತೆ. ಬೇಡ, ಏನೇ ಆಗಲಿ ಇವತ್ತು ಕಂಟ್ರೋಲ್ ಮಾಡಿಕೊಂಡು ಪೆಗ್ ಹಾಕೋದನ್ನು ನಿಲ್ಲಿಸಲೇಬೇಕು. ನಾನೇನಾದರೂ ಮಾರಿಸ್ಬಿಟ್ರೆ ಮತ್ತೆ ಗೋಳಾಟಕ್ಕೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ನಾಳೆ ಬೆಳಿಗ್ಗೆ ಆದರೆ ಅದು ಇನ್ನೇನು ನಾಟಕ ಆಡ್ತಾರ ಜಯಮಲಾ ಮೇಡಮ್ ಅವ್ರು ಅಂತಲೇ ಭಯ ಆಗತ್ತಪ್ಪ. ಬಾಟ್ಲು ಕಂಡ್ರೇ ದಿಗ್ಲಾಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಟೈಮ್ ಬೇರೆ 1 ಗಂಟೆ ಆಗ್ತಾ ಬಂತು. ನಿದ್ರೆ ಮಾಡೋಂಗೆ ಅಪ್ಪ ಕಣ್ಣು ತೂಕಡಿಸ್ತಾ ಇದೆ. ಬೆಡ್ ಮೇಲೆ ಏನಾದರೂ ಹೋಗ್ಬಿಟ್ಟು ಮಲಗಲ್ಲ? ಓಯ್ಯಪ್ಪ ಶಿವನಿ, ಬೇಡವೇ ಬೇಡ. ಫ್ಲ್ಯಾಶ್ ಬ್ಯಾಕು ತುಂಬಾ ಕರಾಳವಾಗಿದೆ. ಕಣ್ಣು ಮುಂದೆ ಬಾಟ್ಲಿದೆ, ಕುಡಿಯೋಕ್ಕಾಗ್ತಾ ಇಲ್ಲ. ಬೆಡ್ ಮೇಲೆ ಹೆಣ್ಣಿದ್ದಾಳೆ, ಅನುಭವಿಸೋಕ್ಕಾಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲಪ್ಪ. ನಿದ್ರೆ ಬೇರೆ ತುಂಬಾ ಬರ್ತಾ ಇದೆ. ಇಲ್ಲೇ ಚೇರ್ ಮೇಲೆ ಮಲ್ಕೊಳ್ಳೋದು ಬೆಸ್ಟು. ಇದೇನಿದು? ಎಲ್ಲಿದ್ದೀನಿ ನಾನು? ಯಾಕೋ ತುಂಬಾನೇ ತಲೆ ನೋಯ್ತಾ ಇದೆಯಲ್ಲಪ್ಪ. ಅಲ್ಲ, ನಾನು ಬೆಳಿಗ್ಗೆ ಆಫೀಸಿಗೆ ಹೋಗಿರೋದು, ಇವಾಗ ನೋಡಿದ್ರೆ ಮನೇಲಿದ್ದೀನಿ. ಏನು ನೆನಪಿಗೆ ಬರ್ತಾ ಇಲ್ವಲ್ಲಪ್ಪ. ಶ್ರೀಕಾಂತ್ ಅವ್ರು ನೋಡಿದ್ರೆ ಇಲ್ಲೇ ಕೂತಿದ್ದಾರೆ. ಏನಾಯ್ತು? ಅಮ್ಮ ಯಪ್ಪ, ಯಾಕೋ ತಲೆ ತುಂಬಾನೇ ಸಿಟ್ಟಿಡಿತಾ ಇದೆ. ಅಲ್ಲ, ಆಫೀಸಲ್ಲಿ ಕಾಫಿ ಕುಡ್ದಿರೋದು ಮಾತ್ರ ನೆನಪಿದೆ. ಇವಾಗ ನೋಡಿದ್ರೆ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ. ಅದು ನಮ್ಮ ಮನೇಲಿ ಮಲ್ಕೊಂಡಿದ್ದೀನಿ. ಅಲ್ಲ, ಏನಾಯ್ತು ಕಾಫಿ ಕುಡಿದ ಮೇಲೆ ಅಂತ ನೆನಪಿ ಬರ್ತಾ ಇಲ್ವಲ್ಲಪ್ಪ. ಶ್ರೀಕಾಂತ್ ಅವರನ್ನೇನಾದರೂ ಕೇಳ್ಬಿಡ್ಲಾ? ಬೇಡ, ಅಯ್ಯೋ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಶ್ರೀಕಾಂತ್ ಅವರಿಗೆ ನನ್ನ ಮೇಲೆ ಏನೋ ಅನುಮಾನ ಬಂದಿರೋದಂತೂ ನಿಜ. ಅವರೇನಾದರೂ ನನಗೆ ನಿದ್ರೆ ಮಾತ್ರೆ ಕೊಟ್ಟು ಬಿಟ್ಟಿದ್ದಾರ? ಏನು ಕತೆ? ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನಾನು ಪ್ರೆಗ್ನೆಂಟ್ ಅಂತ ತಿಳ್ಕೊಳ್ಳೋದಕ್ಕೇನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದ್ರಾ? ನಿದ್ರೆ ಮಾತ್ರ ಕೊಡೆಯೋ ಅವಶ್ಯಕತೆ ಏನಾದರೂ ಇತ್ತಾ? ಅಲ್ಲ, ಇಷ್ಟೊತ್ತು ಮಲಗಿದ್ದೀನಿ ಬೆಳಿಗ್ಗೆಯಿಂದ ಅಂದರೆ ಇವಾಗ ಎಚ್ಚರ ಆಗ್ತಾ ಇದೆ ಅಂದರೆ ಬೆಳಿಗ್ಗೆ ಆಫೀಸಲ್ಲಿ ಏನೋ ಆಯಿತು, ಟಾಯ್ಲೆಟಿಗೆ ಹೋದೆ, ಡಿಸೆಂಟ್ರಿ ಥರ ಆಯಿತು, ಏನಂತಲೇ ಗೊತ್ತಾಯ್ತಿಲ್ಲಪ್ಪ. ಆಮೇಲೆ ಏನೋ ಎಚ್ಚರ ತಪ್ಪಿದ್ದೀನಿ. ಇವಾಗ ನೋಡಿದ್ರೆ ಮಧ್ಯರಾತ್ರಿ ಎಚ್ಚರ ಆಗ್ತಾ ಇದೆ. ಶ್ರೀಕಾಂತ್ ಅವರಿಗೆ ಅನುಮಾನ ಬಂದ್ಬಿಟ್ಟು ಏನಾದರೂ ನಿದ್ರೆ ಮಾತ್ರ ಏನಾದರೂ ಹಾಕಿದ್ರಾ? ಅದೇನಾದರೂ ರಿಯಾಕ್ಷನ್ ಆಗಿಬಿಟ್ಟು ನಂಗೆ ಅಷ್ಟೊಂದು ಕಷ್ಟ ಆಯ್ತಾ? ಅಥವಾ ಏನಾದರೂ ಡಿಸೆಂಟ್ರಿ ಮಾತ್ರ ಏನಾದರೂ ಹಾಕ್ಬಿಟ್ಟಿದ್ರಾ? ಫುಡ್ ಪಾಯ್ಸನ್ ಆಯ್ತಾ? ಏನು ಅಂತಲೇ ಗೊತ್ತಾಯ್ತಾ ಇಲ್ವಪ್ಪ. ಅಲ್ಲ, ನಾನು ಬೇರೆ ಪ್ರೆಗ್ನೆಂಟ್ ಅಲ್ಲ ಅಂತ ಇವ್ರಿಗೆ ಅನುಮಾನ ಬಂದಿರೋದಂತೂ ಗ್ಯಾರಂಟಿ ಅನ್ಕೋತೀನಿ. ಏನು ಮಾಡ್ಲಪ್ಪ? ಅಲ್ಲ, ಇವಾಗ ಏನಾದರೂ ನಾಟಕ ಮಾಡೋಕ್ಕೆ ಶುರು ಮಾಡಿಬಿಡ್ಲಾ? ಶ್ರೀಕಾಂತ್ ಎದ್ದೇಳಿ. ಯಾಕೆ ರೀತಿ ಮಲ್ಕೊಂಡಿದ್ದಾರೆ? ಶ್ರೀಕಾಂತ್ ಎದ್ದೇಳಿ. ಇದೇನಿದು? ನನ್ನ ಹೊಟ್ಟೆ ಯಾಕೋ ಬರ್ದಂಗೆ ಅನಿಸ್ತಾ ಇದೆಯಲ್ಲಪ್ಪ. ಏನಾಯ್ತು ಶ್ರೀಕಾಂತ್? ನನಗೆ ನನ್ನ ಹೊಟ್ಟೆಲಿರೋ ಮಗುಗೆ ಏನಾದರೂ ಆಗಿದೆಯಾ? ನನ್ನ ಹೊಟ್ಟೆ ಎಲ್ಲ ಬೇಕು ಅನಿಸ್ತಾ ಇದೆ ಶ್ರೀಕಾಂತ್. ಇದೇನು ಜಯಮಲ ಡಾರ್ಲಿಂಗ್, ಏನು ಇಷ್ಟೊತ್ತಿನಲ್ಲಿ ಎತ್ಕೊಂಡು
ಶ್ರೀಕಾಂತ್ ಅಂತಿದೆಯಲ್ಲ ಈಗ ನೀನು ನಿದ್ರೆ ಬಂತಿತ್ತು. ಏನಾಯ್ತು ನಿಂಗೆ? ಅಯ್ಯೋ ಶ್ರೀಕಾಂತ್, ನಿದ್ರೆ ಮನೆ ಹಾಳಾಗೋಯ್ತು, ಇಲ್ಲಿ ಭೂಕಂಪನೆ ಆಗ್ತಾ ಇದೆ. ಈಗ ನೋಡಿದ್ರೆ ಯಾಕೆ ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ. ಅಯ್ಯೋ ಶಿವನೇ, ಹೊಳತಾ ಇರೋದು ನೀನು, ಕೂಗಾಡ್ತಾ ಇರೋದು ನೀನು ತಾನೇ ಹೇಳ್ಬೇಕು ಏನಾಯ್ತು ಅಂತ. ಶ್ರೀಕಾಂತ್, ಆಫೀಸಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಕಾಫಿ ಕುಡಿದ ಮೇಲೆ ಹೊಟ್ಟೆಲೆಲ್ಲ ತುಂಬಾನೇ ನೋವಾಯ್ತು, ತ್ರಾಸಾಯ್ತು, ಏನಾಯ್ತು ಅಂತಲೇ ಗೊತ್ತಿಲ್ಲ. ಒಳ್ಳೆ ಹೊಟ್ಟೆ ಗುಡುಗುಡು ಅನ್ನೋಂಗಾಗಿತ್ತು. ಟಾಯ್ಲೆಟಿಗೆ ಹೋಗೋದು ಬರೋದು ಅಂತ ಮಾಡ್ತಾ ಇದ್ದೆ. ಆಮೇಲೆ ಸುಸ್ತಾಗ್ಬಿಟ್ಟು ಅಲ್ಲೇ ನಿದ್ರೆ ತಪ್ಪಿದ್ದೀನೋ ಅಥವಾ ಪ್ರಜ್ಞೆ ತಪ್ಪಿದ್ದೀನೋ, ನಿದ್ರೆ ಮಾಡಿದ್ದೀನಿ, ಏನೂ ಗೊತ್ತಿಲ್ಲ ಶ್ರೀಕಾಂತ್. ಆದರೆ ರಾತ್ರಿ ಆಗೋದ್ರೊಳಗಡೆ ನಾನು ಇಲ್ಲಿ ಬೆಡ್ ಮೇಲೆ ಮಲಗಿದ್ದೀನಿ. ಆದರೆ ಇವಾಗ ನೋಡಿದ್ರೆ ಯಾಕೋ ಗೊತ್ತಿಲ್ಲ, ಭಾರವಾಗಿದ್ದು ನನ್ನ ಹೊಟ್ಟೆ ಹಗುರ ಅನ್ನಿಸ್ತಾ ಇದೆ. ಏನಾಯ್ತು ಅಂತ ಗೊತ್ತಾಯಿಲ್ಲ ಶ್ರೀಕಾಂತ್, ನಿಜ ಹೇಳಿ ನಮ್ಮ ಮಗುಗೆ ಏನಾಯ್ತು? ಇಲ್ಲ, ಹೊಟ್ಟೆ ಯಾಕೋ ದಪ್ಪ ಅನಿಸ್ತಾ ಇತ್ತು ಇಷ್ಟು ದಿವಸ, ಇವಾಗ ನೋಡಿದ್ರೆ ದಪ್ಪ ಅನಿಸ್ತಾನೆ ಇಲ್ಲ. ಏನಾಯ್ತು ಹೇಳಿ ಶ್ರೀಕಾಂತ್? ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ಶ್ರೀಕಾಂತ್. ಕಾಫಿ ಕುಡಿತಾ ಇದ್ದೆ, ನಿಜ ಹೇಳಿ ಶ್ರೀಕಾಂತ್, ನನ್ನನ್ನು ಮುಚ್ಚಿಡಬೇಡಿ. ನಾನು ಈ ಮಗು ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಇದೇನಿದು ದೇವ್ರೆ? ಚಿನ್ನು, ಏನು ಹೇಳ್ತಾ ಇದೀಯಾ? ನಿದ್ರೆ ಕುಂಗಲ್ಲಿ ನೀನೇನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದ್ಯಾ ಕನಸಲ್ಲಿ? ಹೆಣ್ಣು ಹೋಗಿ ಕೂತ್ಕೊಳ್ಳೋಣ. ನೀರು ಕೊಡ್ತೀನಿ, ನೀರು 1 ನಿಮಿಷ ಸುಧಾರಿಸ್ಕೊಳ್ಳೋರಂತೆ. ಅಯ್ಯೋ ಶಿವನೇ, ನಾನು ಹೇಳ್ತಾ ಇರೋದು ನಿಜ, ಏನು ಕನಸಲ್ಲ. ಎಚ್ಚರ ಆಗಿದೆ ನನಗೆ. ಏನು ಸುಧಾರಿಸ್ಕೊಳ್ಳೋದು? ನನ್ನ ಚಿಂತೆ ನನಗಾಗ್ತಾ ಇದ್ರೆ ಸತ್ಯ ಹೇಳಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ರೆ ನೀವು ನೋಡಿದ್ರೆ ಹೋಗಿ ಕುತ್ಕೊಂತಿದ್ದೀರಾ. ಅಯ್ಯೋ ಇರು, 1 ನಿಮಿಷ ಹೋಗಿ ಕುತ್ಕೋ, ಬೆಡ್ ಮೇಲೆ ಹೇಳ್ತೀನಿ. ಅಲ್ಲ, ಈಕೆ ನೋಡಿದ್ರೆ ಹುಚ್ಚಿಗೆ ಹಿಡಿತ, ಏನು ಕತೆ? ಅಲ್ಲಿ ಡಾಕ್ಟ್ರು ನೋಡಿದ್ರೆ ಪ್ರೆಗ್ನೆಂಟ್ ಈಕೆ ಅಂತ ಹೇಳಿ ಕಳಿಸಿದ್ದಾರೆ. ಇವಳು ನೋಡಿದ್ರೆ ಮಗುನೇ ಇಲ್ಲ ಹೊಟ್ಟೆಲಿ ಅಂತಿದ್ದಾಳೆ. ಡಾರ್ಲಿಂಗ್, ಏನಾಯ್ತು? ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಶ್ರೀಕಾಂತ್, ನಿಜ ಹೇಳಿ, ನನ್ನಿಂದ ನೀವು ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಯಾಕೆ ನನಗೆ ಈ ರೀತಿ ಅನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ ನಿಂಗೆ? ಏನು ಅನಿಸ್ತಾ ಇದೆ ಅಂದ್ರೆ ಹೊಟ್ಟೆಲಿ ಮಗು ಇರೋ ಫೀಲಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಫೀಲಿಂಗ್ ಗೊತ್ತಾಗ್ತಾ ಇತ್ತು, ಆದರೆ ಇವಾಗ ನೋಡಿದ್ರೆ ಹೊಟ್ಟೆ ಒಂಥರ ನೋವು ಅನಿಸ್ತಾ ಇದೆ, ಆದರೆ ಮಗು ಇರೋ ಫೀಲಿಂಗ್ ಇಲ್ಲ. ಯಾಕೆ, ಏನಾಯ್ತು ನಿಜ ಹೇಳಿ? ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಅಲ್ಲ, ನಂಗೆ ತುಂಬಾನೇ ಸುಸ್ತಾಗ್ತಾ ಇತ್ತು. ನಾನು ಆಫೀಸಲ್ಲಿ ನೋಡಿದ್ರೆ ತಲೆ ಚಕ್ರಕ್ಕೆ ಬಂದು ಬಿದ್ದಿದ್ನೋ ಅಥವಾ ನಿದ್ರೆ ಮಾಡಿದ್ನೋ ಏನು ಅಂತ ಗೊತ್ತಿಲ್ಲ. ಅಲ್ಲೂ ತುಂಬಾನೇ ನೋವಾಗ್ತದೆ, ಆದರೆ ಇವಾಗ ನೋಡಿದ್ರೆ ಬೇರೆ ಒಂಥರ ಫೀಲಿಂಗ್ ಅನಿಸ್ತಾ ಇದೆ. ನಿಜ ಹೇಳಿ ಶ್ರೀಕಾಂತ್, ನನ್ನಿಂದ ಸತ್ಯ ಮುಚ್ಚಿಡಬೇಡಿ ಪ್ಲೀಸ್. ಯಾಕೆ ರೀತಿ ಮಾಡ್ತಾ ಇದ್ರ? ಸತ್ಯ ಹೇಳಿ ನಿಜ. ನನ್ನ ಮಗುವಿನ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ, ನನ್ನ ಪ್ರಾಣನ ಇಟ್ಕೊಂಡಿದ್ದೀನಿ, ನಾನು ಸರ್ವಸ್ವನ ಮಗು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇವಳ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ. ಮಗುನೇ ಇಲ್ಲ ಅಂತಿದ್ದಾಳೆ. ಅಲ್ಲಿ ಡಾಕ್ಟ್ರು ನೋಡಿದ್ರೆ ಮಗು ಇದೆ ಅಂತಿದ್ದಾರೆ. ಯಪ್ಪ, ಯಾವ ಸತ್ಯ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಸತ್ಯ ತಿಳ್ಕೊಳಕ್ಕೋಸ್ಕರ ಇವಳಿಗೆ ಮಾತ್ರೆ ಹಾಕಿರೋದು ಇದು ನನಗೆ ನನ್ನ ಕುತ್ತಿಗೆಗೆ ಬಂದು ತಲುಪಂಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಒಂದು ಡಾಕ್ಟ್ರು ಸುಳ್ಳು ಹೇಳಬೇಕು, ಇಲ್ಲ ಇವಳು ಸುಳ್ಳು ಹೇಳಬೇಕು. ಡಾಕ್ಟ್ರಿಗೆ ಸುಳ್ಳು ಹೇಳೋ ಪ್ರಯೋಜನವೇನು? ಇವಳಿಗೆ ಸುಳ್ಳು ಹೇಳೋದು ಏನಾದರೂ ಪ್ರಯೋಜನ ಇರ್ಬೋದು. ಅಲ್ಲ, ಈ ಯಾರನ್ನು ನಂಬಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಸತ್ಯ ಯಾವುದು, ಸುಳ್ಳು ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏನು ಮಾಡಲಿ ನಾನು? ನಿಜ ಹೇಳಿ ಶ್ರೀಕಾಂತ್ ಪ್ಲೀಸ್. ಏನು ಸತ್ಯ ಹೇಳಿ? ನಿಜ ಹೇಳಿ ಶ್ರೀಕಾಂತ್, ನನ್ನಿಂದ ಸತ್ಯನ ಮುಚ್ಚಿಡಬೇಡಿ, ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಲೀಸ್ ಹೇಳಿ, ಏನಿದೆಯೋ ಅದನ್ನು. ಅಲ್ಲ, ನನಗೆ ನೋಡಿದ್ರೆ ಈ ರೀತಿ ಅನ್ನಿಸ್ತಾ ಇದೆ, ನೀವು ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಮ್ಮ ಮಗುಗೆ? ನಿಜ ಹೇಳಿ, ಏನೂ ಆಗಿಲ್ಲ ತಾನೇ? ಪ್ಲೀಸ್ ಸತ್ಯ ಹೇಳಿ. ಯಾಕೋ ಗೊತ್ತಿಲ್ಲ, ತುಂಬಾ ನೋವಿದೆ, ಒಂಥರ ಸಂಟಾಗ್ತಾ ಇದೆ ಮನಸ್ಸಿಗೆ. ತಾಯಿ ಹೃದಯಕ್ಕೆ ಸಂಟಾಗ್ತಾರೆ ಅಂತಾರಲ್ಲ, ಆ ರೀತಿ ಅನ್ನಿಸ್ತಾ ಇದೆ ನನಗೆ. ಪ್ಲೀಸ್ ನಡೀರಿ, ಇಲ್ಲಾಂದರೆ ಇವಾಗಲೇ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಏನಾಯ್ತು ಅಂತ ನಾನು ಡಾಕ್ಟ್ರ್ ಹತ್ರನೇ ಕೇಳ್ತೀನಿ. ಪ್ಲೀಸ್ ನಡೀರಿ, ಹೋಗೋಣ. ಅಯ್ಯೋ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆದರೆ ನನಗೆ ಆಗ ಅನಿಸ್ತಾ ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಾ ಇದೆ. ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಯಾಕೆ ನೀವು ನನ್ನ ಮುಖ ನೋಡ್ಬಿಟ್ಟು ಸರಿಯಾಗಿ ಮಾತಾಡ್ತಾ ಇಲ್ಲ? ನನಗನ್ಸಲ್ವಾ? ಏನಾಗಿದೆ ನಿಜ ಹೇಳಿ. ಡಾಕ್ಟ್ರು ಏನು ಹೇಳ್ತಿದ್ದಾರೆ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಾ ನನ್ನನ್ನು, ಅಥವಾ ಸೀದಾ ಮನೆಗೆ ತಗೊಬಂದಿದ್ದೀರಾ? ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬನ್ನಿ, ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ಏನು ಅಂತ ಹೇಳಪ್ಪ ಈಗಿನ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೀನಿ. ನಾಳೆಯ ಕಥಾಭಾಗದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಈ ಕತೆ ಒಂದಿಷ್ಟಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ವಿಡಿಯೋವನ್ನು ಒಂದೊಮ್ಮೆ ಹೋಗಿ ನೋಡಿ ಬಂದರೆ ಈ ವಿಡಿಯೋದ ಕತೆ ಭಾಗ ನಿಮಗೆ ಅರ್ಥವಾಗುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇವತ್ತು ಕಾರಣಾಂತರದಿಂದ ಚಿಕ್ಕ ವಿಡಿಯೋನ ಒಂದು
ಫಟ್ ಅಂತ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಸ್ನೇಹಿತರೆ. ಗಿರ್ಜಕ್ಕನವ್ರೆ, ಓ ಗಿರ್ಜಕ್ಕನವ್ರೆ, ಗಿರ್ಜಕ್ಕ, 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 ಓ ಗಿರ್ಜಕ್ಕನವ್ರೆ, ಇವರೇನು ಒಲಿಂಪಿಕ್ ಕ್ರೀಡೆಯಲ್ಲಿ ಏನಾದರೂ ಭಾಗವಹಿಸ್ತಾ ಇದ್ದಾರೆ ಏನು? ಅಲ್ಲ, ಕರೆದ್ರೂ ಕೇಳದೇ ಇರೋ ಥರ ಹೋಗ್ತಾ ಇದ್ದಾರಲ್ಲಪ್ಪ. ಏನು ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾರೆ? ಒಳ್ಳೆ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಎಕ್ಸಿಡೆಂಟ್ ಆದರೆ ಏನು ಕತೆ? ಇವ್ರ ಮಗನ ವಿಷಯ ಹೇಳೋಕ್ಕೆ ಅಂತ ನಾನು ಬಂದರೆ ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ಬರ್ತದೆ. ಏನು ಕತೆ? ಅಬ್ಬಬ್ಬಬ್ಬ, ಏನು ಹೈ ಸ್ಪೀಡು! ಗಿರ್ಜಕ್ಕನವ್ರೆ, ಓ ಗಿರ್ಜಕ್ಕನವ್ರೆ, ಅಲ್ಲ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ರು ಅವರನ್ನು ಫಾಲೋ ಮಾಡೋಕ್ಕಾಗ್ತಾ ಇಲ್ಲಲ್ಲಪ್ಪ. ಬರೀ ಫಾಲೋ ಮಾಡ್ತಾ ಕಳ್ಳರ ಥರ ಫಾಲೋ ಮಾಡ್ತಾ ಇದ್ದೀನಿ ಬಿಟ್ಟರೆ ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ನನ್ನ ಹತ್ರ. ಅಬ್ಬಬ್ಬಬ್ಬ, ಏನು ಹೈ ಸ್ಪೀಡು! ಗಿರ್ಜಕ್ಕನವ್ರೆ, ಓ ಗಿರ್ಜಕ್ಕನವ್ರೆ, ನಾನು ಡಾಕ್ಟ್ರು. ನಿಮ್ಮ ಫ್ಯಾಮಿಲಿ ಡಾಕ್ಟ್ರು. ಇದೇ ಥರ ಓಡ್ಬಿಟ್ರೆ ಭಾರಿ ಸ್ಲಿಮ್ ಆಗ್ತಾರೆ ಬಿಡಿ, ಹೋಗ್ಲಿ. ಆದ್ರೆ ಏನು ಗೊತ್ತಾ, ನಿಮ್ಮನ್ನೇ ನಂಬ್ಕೊಂಡು ಸಾವಿರಾರು ಜನ ವಿಡಿಯೋ ಮಾಡ್ತಾವ್ರೆ. ನೀವು ಈ ರೀತಿ ವಾಕಿಂಗ್ ಮಾಡಿಬಿಟ್ಟು ನೀವು ಸ್ಲಿಮ್ ಆಗಿಬಿಟ್ರೆ ನಿಮ್ಮ ಕದರ್ ಏನಾಗಬೇಡ. ನಿಮ್ಮನ್ನು ನಂಬಿಬಿಟ್ಟು ವಿಡಿಯೋ ಮಾಡ್ತಾ ಇರೋರ ಕತೆ ಏನಾಗಬೇಡ. ನೀವು ಸೈಜ್ ಏನಾದರೂ ತೆಳ್ಳಗೆ ಬೆಳ್ಳಿಗೆ ಮಾಡ್ಕೊಂಡು ಐಶ್ವರ್ಯ ರೈ ಥರನೋ ಕರೀನಾ ಕಪೂರ್ ಥರನೋ ಏನಾದ್ರು ಆಗಿಬಿಟ್ರಿ ಅಂದರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋರ ಕತೆ ಏನಾಗಬೇಕು? ಆ್ಯಪನ್ನೇ ಬಿಟ್ಬಿಡ್ತಾರೆ. ಇವಾಗ ಬೇರೆ ಕಾಸ್ಟ್ಲಿ ಮಾಡವ್ರೆ ಆ್ಯಪನ್ನ. ಫೋಟೋ ತೊಗೊಳಕ್ಕೊಂಥರ, ನಮ್ಮ ಕ್ಯಾರೆಕ್ಟರ್ ತೊಗೊಳಕ್ಕೊಂಥರ ರೇಟು, ಆ ಕಡೆ ಬಟ್ಟೆ ತೊಗೊಳಕ್ಕೊಂಥರ ರೇಟು, ಎಡಿಟಿಂಗ್ ಮಾಡ್ದಕ್ಕೊಂಥರ ರೇಟು. ಹಿಂಗೆ ಮಾಡವ್ರೆ. ಭಾರಿ ಕಷ್ಟ ಆಯ್ತದೆ. ಇವ್ರು ಓಡ್ತಾ ಇರೋ ರೇಸ್ ನೋಡಿಬಿಟ್ರೆ ಇವ್ರು ಮೋಸ್ಟ್ಲಿ ಒಲಿಂಪಿಕ್ ಕ್ರೀಡೆಗೋ ಅಥವಾ ಏನಾದರೂ ಮೋದಿಜಿ ಅವ್ರ ಜೊತೆ ಗಿಟಿಂಗ್ ಇದೆಯಾ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಓ ಗಿರ್ಜಕ್ಕನವ್ರೆ, ಗಿರ್ಜಕ್ಕನವ್ರೆ, ಈ ಡಾಕ್ಟ್ರಿಗೆ ಒಂದು ಬೆಲೆ ಬಿಡ್ವಾ? ಹಾಸ್ಪಿಟ್ಲಿಂದ ಇವ್ರು ಕಂಡ್ರು ಅಂದ್ಬಿಟ್ಟು ಓಡ್ಕೋತಾ ಬಂದಿದ್ದೀನಿ. ಆದರೆ ಇವ್ರು ನೋಡಿದ್ರೆ ಅಬಾಬಾಬಾಬಾಬಾ. ಗಿರ್ಜಕ್ಕನವ್ರೆ, ಓ ಗಿರ್ಜಕ್ಕನವ್ರೆ, ಅಬಾಬಾಬಾಬ, ಏನು ಓಡ್ತೀರಾ ಕಣ್ರಿ ಗಿರ್ಜಕ್ಕನವ್ರೆ? ಯಾರ್ರೀ ಅದು? ನಾನು ಹೋಗ್ತಾ ಇರೋವನ್ನ ಗಿರ್ಜಕ್ಕನವ್ರೆ ಅಂತ ಕರ್ ನಿಲ್ಲಿಸ್ತಾ ಇರೋದು. ಏನು ಸುಮ್ಮನೆ ತಪ್ಪು ಹೋಗಕ್ಕಾಗಲ್ವಾ ನಿಮ್ಗೆ? ಯಾರದು? ಬಂದ್ಬಿಟ್ರಿ ಗಿರ್ಜಕ್ಕನವ್ರೆ ಅನ್ನಕ್ಕೆ. ಯಾರ್ರೀ ನೀವು? ಹೆಂಗೈತೆ ಮೈಗೆ? ಹೆಣ್ಮಕ್ಳು ಓಡಾಡ್ಬೇಕಾ ಬೇಡವಾ ರಸ್ತೆಗೆ? ಏನು ಗಿರ್ಜಕ್ಕನವ್ರೆ ಅಂತ ಕರಿತಾ ಇದ್ದೀರಾ? ಏನ್ ಕ್ಯಾಮೆ ಇಲ್ವಾ ನಿಮ್ಗೆ? ನಮ್ ಕ್ಯಾಮೆ ಐತೆ, ಮನೆ ತಾವು ಹೋಗ್ಬೇಕು. ಏನ್ ಯಾವರು ನೀವು? ಗಿರ್ಜಕ್ಕನವ್ರೆ ಅಂತ ಕರೆಕ್ಟಾಗಿ ಕರಿತಾ ಇದ್ದೀರಾ? ಯಾರ ಗೊತ್ತಿರ್ಬೇಕೆ? ಗೊತ್ತಿರೋರೇ ಇರ್ಬೇಕು. ನಾ ಸ್ವಲ್ಪ ದೊಡ್ಡದಾಗಿ ಮಾತಾಡ್ನೇನ. ಇದೇನ್ರಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡೋ ರೀತಿನ ಇದು? ಏನೋ ಗಿರ್ಜಕ್ಕನವರು ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ದಾರೆ, ನಾನು ನೋಡ್ಬಿಟ್ಟೆ, ಕರಿತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ನೀವು ನೋಡಿದ್ರೆ ಯಾರ್ರೀ ಅದು ಅಂತ ರೋಪ್ ಆಗ್ತಾ ಇದ್ದೀರಲ್ಲ. ಏನು ಕತೆ? ಏನಾಗಿದೆ ನಿಮಗೆ? ಏನು ಇಟ್ಟೊಂದು ಗುರ್ರ ಅಂತಿದ್ದೀರಾ? ಓ ಡಾಕ್ಟ್ರೆ, ಕ್ಷಮಿಸಿ. ಯಾರಿಂದ ಕೋಪ ನಿಮ್ಮ ಮೇಲೆ ತೋರ್ಸಂಗಾಯ್ತು ಕಣ್ರಿ. ಕ್ಷಮಿಸಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇದೇನು ನನ್ನ ಹುಡ್ಕೊಂಡು ಬಂದಿರಿ? ನಿಮ್ಮನ್ನು ಹುಡ್ಕೊಂಬರ್ದೆ ಇನ್ಯಾರನ್ನ ಹುಡ್ಕೊಂಬರ್ಲಿ? ನಿಮ್ಮ ಮಗ ಮಾಡಿರೋ ಎಡವಟ್ಟಿಗೆ. ಅಲ್ಲಿ ಹಾಸ್ಪಿಟ್ಲಲ್ಲ ಚೇಂಬರಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನು, ರೋಡ್ ತಾವ ನೋಡ್ತಾ ಇದ್ರೆ ನೀವು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅವಾಗಿಂದ ನಿಮ್ಮ ಫಾಲೋ ಮಾಡ್ಕೊಬಂದು ನನಗೆ ಸೂಸ್ತಾ ಇತ್ತು ಬಿಟ್ರೆ ನೀವು ಒಳ್ಳೆ ಒಯ್ತಾ ಇದ್ದೀರಾ. ಒಲಿಂಪಿಕ್ ಕ್ರೀಡೆ ಓಡ್ದಂಗೆ. ಅವಾಗಿಂದ ಗಿರ್ಜಕ್ಕನವ್ರೆ ಅಂತ ಕರಿತಾ ಇದ್ದೀನಿ. ನನ್ನ ಗಂಟ್ಲೆಲ್ಲ ಒಣಗೋಯ್ತು ಬಿಟ್ರೆ ನೀವು ನೋಡಿ ಗಂಟ್ಲೆಲ್ಲ ಒಣಗಿಬಿಟ್ಟು ಹೆಂಗೈತಾ ಇದೆ ಅಂತ ಮಾತಾಡೋಕ್ಕೈತಾ ಇಲ್ಲ. ನೀವು ನೋಡ್ರೆ ಒಳ್ಳೆ ಮೋದಿಜಿ ಜೊತೆ ಮೀಟಿಂಗ್ ಇದೆಯಾ ಇಲ್ಲ ಒಲಿಂಪಿಕ್ ಕ್ರೀಡೆಗೆ ಓಡೋ ಥರ ಓಡ್ತಾ ಇದ್ದೀರಾ? ಏನಾಯ್ತು ಅಂತ ಗುರ್ರ ಅಂತಿದ್ದೀರಾ ಬೇರೆ. ಅಯ್ಯೋ, ನಮ್ಮ ಸಂಸಾರದ ಗೋಳು ಬಿಡಿ, ಇರ್ತಾವೆ ಅದು ನಮ್ಮ ಜೀವನದಾಗಿ. ಇರ್ತಾರೆ ಒಬ್ಬೊಬ್ಬರು. ಸಹಾಯ ಮಾಡೋಕ್ಕಾಗದೆ ಹೋದ್ರೂ ಕಾಲು ಎಳಿಯೋಕ್ಕಂತೂ ಬರ್ತಾರೆ. ನಮ್ಗೆ ಬುದ್ಧಿವಾದ ಹೇಳಕ್ ಬರ್ತಾರೆ. ಒಳ್ಳೇದು ಮಾಡೋಕ್ಕಾಗದೆ ಹೋದ್ರೂ ಒಳ್ಳೇದು ಮಾಡೋವ್ರಿಗೇನೆ ಬುದ್ಧಿವಾದ ಹೇಳೋದು. ಕೆಟ್ಟವ್ರು ಮಾಡೋರಿಗೆ ಏನು ಬುದ್ಧಿವಾದ ಹೇಳೋದಿಲ್ಲ ಇವರು. ಅದಕ್ಕೆ ಕೋಪದಾಗ ಬರ್ತಾ ಇದ್ದೆ ಬಿಡಿ. ಏನು ಹೇಳಿ ಡಾಕ್ಟ್ರೆ, ಇಲ್ಲಿವರೆಗೂ ಬಂದುಬಿಟ್ಟು ನನ್ನನ್ನು ಭೇಟಿ ಆಗಬೇಕು ಅಂತ ಕಾಯ್ತಿದ್ರಲ್ಲ, ಏನು ವಿಷಯ? ಏನಾರು ಐತಾ? BP ಶುಗರ್ ಎಲ್ಲ ನಾರ್ಮಲ್ ಐತೆ ಅಂತ ಮೊನ್ನೆ ಹೇಳಿದ್ರಿ ತಾನೆ ಚೆಕಪ್ಗೆ ಬಂದಿರುವಾಗ. ಇವಾಗ ನಮ್ಮ ಶಂಕರಪ್ಪ ಅಂತೂ ಹುಷಾರಾಗವನೆ. ಏನೋ ಕಾಲು ಸ್ವಾಧೀನ ಒಂದಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಸರಿಯಾಗೈತೆ. ಯಾಕೆ ಡಾಕ್ಟ್ರೆ ನನ್ನ ಹುಡ್ಕೊಂಬಂದಿರಿ? ಏನು ವಿಷಯ ಅಂತ ಹೇಳಿಬಿಟ್ರೆ ನಾನು ಹಂಗೆ ಹೋಯ್ತೀನಿ. ಮನೆ ತವ ಸ್ವಲ್ಪ ಕೆಲಸ ಐತೆ. ನಮ್ಮ ಗಂಗ ಒಂದು ಹೋಳಿಗೆ ಫ್ಯಾಕ್ಟ್ರಿ ಅಂತ ಇಟ್ಟವ್ರೆ. ನಿಮ್ಗೇನಾದ್ರು ಬೇಕಾದ್ರೆ ಹೇಳಿ, 1 ರೂಪಾಯಿ ಕಡಿಮೆಗೆ ಹಾಕ್ಕೊಡ್ತೀನಿ.
ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಮತ್ತೆ ಆರ್ಡರ್ ಕೊಡೋರಂತೆ. ಏನಾದ್ರು ನಿಮ್ಮ ಮನೆ ತಾವ ಸಿಹಿ ತಿಂತಾರಾ? ಹಪ್ಪಳ ಇದೆ, ಸಾಂಬಾರ್ ಪೌಡ್ರ್ ಮಾಡ್ತಾಳೆ, ಆಮೇಲೆ ಚಕ್ಲಿ ಮಾಡ್ತಾರೆ. ಒಂದು 15-20 ಜನ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಹಂಗೆ ಒಂದು ಶುರು ಮಾಡಿದ್ದೀವಿ. ನಿಮ್ಗೇನಾದ್ರು ಬೇಕಿದ್ರೆ ಹೇಳಿ, ಇಲ್ಲಾಂದ್ರೆ ನಿಮ್ಮ ಅಕ್ಕಿನ ಮನೆ ತಾವ ಕಳಿಸಿ. ಅದೇನೇನು ಇದೆಯಾ ಐಟಮ್ ನಮ್ಮ ಹತ್ರ, ಅವ್ರಿಗೆ ಬೇಕು ಅಂದ್ರೆ ತಗೊಂಡೋಗ್ತಾರೆ. ಹಿಂಗ್ ಮೆಣಸು ಅಂದರೆ ಸಂಡಿಗೆ ಮೆಣಸೆಲ್ಲ ಐತೆ. ಊಟದ ಜೊತೆ ನೆಂಚ್ಕೊಳ್ಳೋಕೆ ಭಾಳ ಚೆನ್ನಾಗೈತೆ ಮಸಾಲೆ. ಇದೇನಿದು ಗಿರ್ಜಕ್ನವ್ರೆ? ನನ್ನ ತಾವನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಾ ಏನೋ ನಿಮ್ಮ ಮನೆ ವಿಷಯನ ಹೇಳಕ್ಕೆ ಬರೋಣ ಅಂತ ಅಂದ್ಕೊಂಡ್ರೆ ನೀವು ನಿಮ್ಮದೇ ಹೇಳ್ತಾ ಇದ್ದೀರಾ. ಸರಿ ಆಯ್ತು, ಅದು ಏನಂತ ಹೇಳ್ರಪ್ಪ. ನಿಮ್ಮ ಮಗ ನಮ್ಮ ಹಾಸ್ಪಿಟ್ಲಿನ ತಾವ ಬಂದಿದ್ದ. ಹೌದೇ? ಅವನು ಯಾಕೆ ಬಂದಿದ್ದ? ಅವನಿಗೇನು ಬಂದಿತ್ತಂತ ಕೇಳಗಲ್ಲ. ಗಟ್ಟು ಮುಟ್ಟಾಗೆ ಅವನೇ. ನಿಮ್ಮ ಹಾಸ್ಪಿಟಲ್ ತಾವ ಯಾಕೆ ಬಂದಿದ್ದ? ಏನಾಯ್ತಂತ ಅವನಿಗೆ? ಏನಾದ್ರು ಬರ್ಬಾರ್ದು ರೋಗ ಬಂದು ಬಿದ್ದೋದ್ರು ಪರವಾಗಿಲ್ಲಾಗಿತ್ತು. ಏನು ಅವನೇನು ನಮಗೇನು ಉಪಕಾರ ಮಾಡ್ತಾ ಇಲ್ಲಾಗಿತ್ತು ಬಿಡೋದು. ಏನಂತ ಅವನುಗಳು ಇನ್ನೇನು ಶುರು ಮಾಡವನೆ? ಅಲ್ಲ, ಹಾಸ್ಪಿಟ್ಲಿಗೆ ಬರೋತಾವ ಅವನಿಗೆ ಏನಾಯ್ತು ಅಂತೀನಿ. ಗುಂಡು ಕಲ್ಲಿದ್ದಂಗೆ ಇದ್ದವನೇ, ನಮ್ಮನ್ನೇ ಹಾಳು ಮಾಡ್ತಾವನೆ ಅವನು. ಆ ಯಪ್ಪಂಗೆ ಏನಾಗಿಲ್ಲ. ಅವನ ಆಫೀಸ್ನಾಗೆ ಯಾವಳ ಕೆಲಸ ಮಾಡ್ತಾಳಂತಲ್ಲ ಜೈಮಲ ಅಂತ, ಅವಳು ಅದೇನೋ ಎಚ್ಚರ ತಪ್ಪು ಬಿದ್ದಿದ್ಲಂತೆ, ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಬಂದವನೆ. ಹೌದೇ? ಆ ಯಮ್ಮಂಗೆ ಏನಾಯ್ತು? ಅಯ್ಯ, ನಿಮ್ಮ ಮಗನ ಒಂದು ಕತೆ. ಆ ಯಮ್ಮಂಗೆ ಏನಾಯ್ತು ಏನು ಗೊತ್ತಿಲ್ಲ. ಇವ್ ಕಾಪಿಯಾಗೆ ಈ ಪುಣ್ಯಾತ್ಮ ನಿದ್ರೆ ಮಾತ್ರ ಹಾಕಿಬಿಟ್ಟು ಆಕೆ ಕುಡ್ಸವನೆ. ಆಕೆ ಅದೇನೋ ಹೊಟ್ಟಿಗೆ ತ್ರಾಸಾಗುತ್ತೆ, ಗುಡುಗುಡು ಆಯ್ತದೆ ಅಂತ ಟಾಯ್ಲೆಟಿಗೆ ಹೋಗೋದು ಬರೋದು ಅಂತ ಮಾಡಿಬಿಟ್ಟು ಅದೊಂದು ಸ್ವಲ್ಪ ರಿಯಾಕ್ಷನ್ ಆಗಿಬಿಟ್ಟು ರಿಯಾಕ್ಷನ್ ಆದ ಹೊಡ್ತಕ್ಕೆ ನಿದ್ರೆ ಮಾತ್ರ ಕುಡಿದು ಹೊಡ್ತಕ್ಕೆ ನಿದ್ರೆ ಬಂದು ಬಿದ್ದವಳೆ. ಈ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಬಂದವನೆ. ಆ ಅಮ್ಮಂಗೆ ಏನಾಯ್ತು ಅಂತ ತಿಳ್ಕೊಳಕಲ್ಲ. ಈ ಅಪ್ಪಂಗೆ ಅವಳು ಹಾಕಿ ಅದೇನ ಪ್ರೆಗ್ನೆಂಟ್ ಆಗವಳ ಇಲ್ವಾ ಅಂತ ಗೊತ್ತಾಗಬೇಕಿತ್ತಂತೆ, ಅದಕ್ಕೆ ತಗೊಬಂದವನೆ. ಆ ಅಪ್ಪಂಗೆ ಇವಳು ಅವಳು ಅಪೇರ್ ಅಂದ್ಕೊತೀನಿ, ಅದಕ್ಕೋಸ್ಕರ ತಗೊಬಂದವನೆ. ಅದೇನೋ ನಾನು ಪ್ರೆಗ್ನೆಂಟು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳಂತೆ, ಮದುವೆ ಆಗು ಅಂತ. ಇವನಿಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ನಿಮ್ಮ ಮಗಂಗೆ. ಯಾಕೆ ಮದುವೆ ಆಯ್ತಾನೆ? ಮನೆಯ ತಾವ ಒಂದು ಹೆಂಡತಿ ಇಲ್ವೇ? ಅದಕ್ಕೆ ಆ ಅಯ್ಯಪ್ಪ ತಗೊಬಂದ್ಬಿಟ್ಟು ಈಕೆ ಪ್ರೆಗ್ನೆಂಟ್ ಹೌದಾ ಅಲ್ವಾ ಅಂತ ಹೇಳ್ತಾವನೆ. ನಾನು ಸುಮ್ಮನೆ ಬಿಡ್ಬೇಕಲ್ಲ. ಇವನ್ ತಾವ ಸರಿಯಾಗಿ ತಿವ್ಸ್ ಕಳ್ಸೀನಿ ತಲೆನೇ. ಟೆನ್ಷನಿಂದ ಸಾಯ್ಲಿ ಮಗ ಅಂತ ಬಿಟ್ಟು. ನನಗೆ ಗೊತ್ತಿಲ್ವೇ ನಿಮ್ಮ ಸಂಸಾರದ ಕತೆ? ಎಲ್ಲರೂ ಡೈಲಿ ನೋಡೋರಿಗೆ ಗೊತ್ತೈತೆ ನಿಮ್ಮ ಸಂಸಾರದ ಕತೆ. ಅಪರೂಪಕ್ಕೆ ಇಬ್ಬರು ಬಂದು ನೋಡೋಗವ್ರಿಗೆ ಯಾರಿಗೂ ಗೊತ್ತಿಲ್ಲ. ಪೂರ್ತಿ ವೀಡಿಯೋ ನೋಡಿದ್ರೆ, ಹಳಿ ವೀಡಿಯೋ ಎಲ್ಲ ನೋಡಿದ್ರೆ ಎಲ್ರಿಗೂ ಗೊತ್ತಾಯ್ತದೆ ತಾನೆ. ಅದಕ್ಕೆ ಅವನಿಗೂ ಸ್ವಲ್ಪ ಟೆನ್ಷನಿಂದ ಸಾಯ್ಲಿ ಅಂದ್ಬಿಟ್ಟು ಆ ಮಗ ಹಂಗೆ ಸರಿಯಾಗಿ ಹೇಳ್ಕಳ್ಸಿವ್ನಿ. ಆಕೆಯನ್ನು ಪ್ರೆಗ್ನೆಂಟ್ ಅಲ್ಲ, ಆದರೂ ಪ್ರೆಗ್ನೆಂಟು ಅಂತ ಹೇಳ್ತಿ ಕಳ್ಸಿವ್ನಿ. ಆಕೆನೂ ಸರಿಯಾಗಿ ಏನೋ ಮಸ್ಲತ್ ಮಾಡ್ತಾವಳೆ ಅನ್ಸುತ್ತೆ. ನಾನು ಪ್ರೆಗ್ನೆಂಟು ಅಂದ್ಬಿಟ್ಟು ಚಕತ್ತಾಗೆ ನಾಟ ಆಡ್ತಾವಳೆ. ಅವನಿಗೂ ತಲೆ ಬುದ್ಧಿ ಐತೆ ಇಲ್ವೋ ಗೊತ್ತಿಲ್ಲ. 3 ತಿಂಗಳಾಗೆ ನೀನು ಅಪ್ಪ ಐತಿ ಅಂತ ಹೇಳ್ಕಳ್ಸೀನಿ. ಆ ಬಡಿತಾವಂಗೆ ನಿಮ್ಮ ಮಗಂಗೆ ಹೊಟ್ಟಿನೇ ಬಂದಿಲ್ಲ ಅಂತ ಒಂದು ಸ್ವಲ್ಪನೂ ಒಂದು ಮನೆ ಬಂದಿಲ್ಲ. ಈ ಮನೆಗೆ ಹೋದ್ಮೇಲೆ ಯಾರೋ ಒಂದು ಮನೆ ಬರುತ್ತೆ ಏನು ಗೊತ್ತಿಲ್ಲ ಅವನಿಗೆ. ಏನು ಹೇಳೋದು ನಿಮ್ಮ ಮಗನ ಕತಿನ? ನಾನು ಬರ್ತೀನಿ ಹಾಸ್ಪಿಟ್ಲ್ ತಾವ ಭಾಗ ತೆಗೆದು ಇಟ್ಬಿಟ್ಟು ಬಂದಿದ್ದೀನಿ. ನೀವು ಬರ್ತೀರಾ ಅಂತ ನೋಡಿಬಿಟ್ಟು ಅಲ್ಲಿ ಹಾಗೆ ಓಡ್ಕೊಂಡು 1 ಕಿಲೋಮೀಟ್ರ್ ಬಂದೀನಿ. ಈಗ ವಾಪಸ್ ನಡ್ಕೊಂಡು ಹೋಗೋ ತನಕ ನನ್ನನ್ನು ಹುಚ್ಚ ಅಂತ ಅಂದ್ಕೊಂಡ್ಬಿಡ್ತಾರೆ ಎಲ್ಲ ಜನರು. ಟೆಥಸ್ಕೋಪ್ ಬೇರೆ ಹಾಯ್ಕೊ ಬಂದೀನಿ. ನಿಮ್ಮ ಜೊತೆ ನಾನು ನಡ್ಕೊಂಡು ಇಲ್ಲಿ ತನಕ ಬಂದೀನಿ. ಹಾಸ್ಪಿಟ್ಲಾಗ ಜನ ಅವರೇ. ಸರಿ ಆಯ್ತು ಡಾಕ್ಟ್ರೆ, ಟೆನ್ಷನ್ ಆಗಲೇ ಸಾಯ್ಲಿ ಮಗ. ಅಲ್ಲ, ಈ ಅಮ್ಮ ಯಾಕೆ ಹಿಂಗ್ ಮಾಡ್ತಾವಳೆ? ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಪ್ರೆಗ್ನೆಂಟ್ ಅಂತ ಏನಕ್ಕೆ ನಾಟಕ ಮಾಡ್ತಾವಳ ಅಂತ ಗೊತ್ತಿಲ್ಲ. ಈಕೆ ಮದುವೆ ಆಗಬೇಕು ಅಂತ ಆಸಿದ್ರೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು ತಾನೆ. ಪ್ರೆಗ್ನೆಂಟ್ ಆಗದೆ ಇರೋದು ಪ್ರೆಗ್ನೆಂಟ್ ಅಂದ್ಬಿಟ್ಟು ಅದು ಯಾಕೆ ಹಂಗೆ ಮಾಡ್ತಾವಳ ಏನು ಗೊತ್ತಿಲ್ಲ. ಈ ಮಗಂಗೆ ಬೇರೆ ಬುದ್ಧಿ ಇಲ್ಲ. ಮನೇಲಿ ದೇವತೆ ಅಂತ ಏನಂತ ಇದ್ರೂ ಕಂಡವ್ರು ಸವಾಸ ಮಾಡವನೆ. ದುಡ್ಡಿನ ಮಗ ಎಲ್ಲೋಯ್ತದೆ. ದುಡ್ಡು ಕರಗದ ಮೇಲೆ ಬರ್ತದೆ ಬಿಡಿ. ಹಂಗೆ ಮಾಡ್ಕೊಂತ ಇರಲಿ. ನಾನು ಮನೆ ತಾವ ಹೋಯ್ತೀನಿ. ಇನ್ನೂ ಅತ್ತಿ ಬಂದಿಲ್ಲ ಅಂತ ಗಂಗಾ ಕಾಯ್ತಾ ಇರ್ತಾಳೆ. ಮನೆ ತಾವ ಸ್ವಲ್ಪ ಕ್ಯಾಮೆ ಐತೆ. ಅವನು ಇದ್ದಿದೆ ಅದು ಗೋಳು. ಇನ್ನು ಯಾರು ಏನೇನು ಹೇಳ್ತಾರೋ ಅದು ನಂಗಂತೂ ಗೊತ್ತಿಲ್ಲ ಕಣಣ್ಣ. ಏನೋ ನೀನು ಯಪ್ಪ ಸರಿಯಾಗಿ ಹೇಳಿದ್ಯಾ ಬಿಡು. ಅವನಿಗೂ ಸುಳ್ಳು ಹೇಳಿ ತಲೆ ತಾವ ಕೆರ್ಕೊಂಡು ಸಾಯಲಿ ಬಿಡು. ನನಗೂ ಕೋಪ. ನಮ್ಮ ಫ್ರೆಂಡ್ಸ್ ಅವ್ರೆ ಏನೋ ಮಗ ಹೇಳಿದ್ ಕೇಳ್ಕೊಂಡು ಬಿದ್ಕೊಂಡು ಇರ್ಬೇಕಂತೆ. ಸೊಸೆ ತಾವೇ ಯಾಕೆ ಸೊಸೆ ಮಾತು ಕೇಳ್ಬಿಟ್ಟು ನೀ ಹಾಳಾಗ್ತೀಯಾ? ಅವ್ನು ಹೇಳ್ದಂಗೆ ಕೇಳ್ಕೊಂಡು ದುಡ್ಡು ತಂದು ಹಾಕ್ತಾನೆ. ಕೂತ್ ತಿನ್ಕೊಂಡು ತೇಗೋದು ಬಿಟ್ಬಿಟ್ಟು ಈ ಸೊಸೆ ತಲೆ ತುಂಬಿ ಸೊಸೆ ಮಾತು ಕೇಳ್ಕೊಂಡ್ಬಿಟ್ಟು ಅವಳನ್ನ ಮನೆಯಿಂದ ಹೊರಗೆ ಹಾಕದೆ ಮನೇಲೆ ಇಟ್ಕೊಂಡಿದ್ಯಾ? ಸೊಸೆ ಒಳ್ಳೆಯವಳು ಅಂದ್ಬಿಟ್ಟು ಅಂತ ನಮ್ಮ ಫ್ರೆಂಡ್ಸ್ ಹೇಳೋರೆ. ಕೋಪದಾಗ ನನಗೆ ಹೋಯ್ತಾ ಇದ್ದೆ. ನೀವು ಚಿಕ್ಕದ್ರಿ. ಆಯ್ತು, ನಾನು ಬರ್ತೀನಿ ಕಣಣ್ಣ. ಸರಿ ಆಯಿತು.
ನಿನ್ನ ಸಂಸಾರದ ಕತೆ ಒಳ್ಳೆ ಗೋಳಾಟ ಆಗೋಯ್ತು. ಹ್ಞೂ, ಏನೋ ಸೊಸೆ ಸಪೋರ್ಟ್ ಮಾಡ್ತಿದ್ಯಾ, ಒಳ್ಳೇದಾಗಲಿ ಬಿಡು. ಹ್ಞೂ, ಈಗಿನ ಕಾಲದ ಅತ್ತೆಯರು ತಮ್ಮ ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಸೊಸೆಯಂದಿರಿಗೆ ಕಿತ್ತಾಟ ಮಾತಾಟ ಮಾಡಿಬಿಟ್ಟು ಮನೆಯಿಂದ ಯಾರಿಗಾಗ್ತಾರೆ. ನೀನು ಏನೋ ಸಪೋರ್ಟ್ ಮಾಡ್ತಿದ್ಯಾ, ಮಾತಿಗೆ ಯಾಕೆ ಬಿಡು ಈ ಊರಿಗೆ. ಅಯ್ಯ, ಮಾನವೀಯತೆ ಇಂತ ಇದ್ರೆ ನ್ಯಾಯದ ಪರವಾಗಿ ಹೋಗ್ಬೇಕು ಕಣಣ್ಣ. ಆ ಅನ್ಯಾಯ ಮಾಡೋ ನಮ್ಮ ಮಗನ್ಕಿಂತನೂ ನ್ಯಾಯವಾಗಿರೋ ನಮ್ಮ ಸೊಸೆನೇ ಬೆಸ್ಟ್. ಗಂಜಿ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಾರು ನೋಡ್ಕೊಂತಾಳೆ. ಈ ಅಪ್ಪ ಅದು ಯಾವ್ಯಾವ್ದು ಸವಾಸ ಮಾಡ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಮನೆ ತಾವ ಬರಲ್ಲ. ನಾವು ಇಲ್ಲಿ ಸೊತ್ತು ಬಿದ್ವು ಅಂತ ನೋಡಕ್ಕೂ ಬರಲ್ಲ. ಈ ಸೊಸೆ ತಾವ ಇರೋದಕ್ಕೆ ನಮಗೆ ಟೈಮ್ ಟು ಟೈಮು ಹೊಟ್ಟಿಗೆ ಅನ್ನನೋ ಗಂಜಿನ ಏನೋ ಒಂದು ಕೂಳ್ ಮಾಡಾಕ್ತಾವಳೆ. ಈ ಅಪ್ಪನ ನಂಬ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಅಂದ್ಬಿಟ್ಟು ಇದು ಬಿಟ್ರೆ ನಮ್ಗೆ ಓದು ಸಿಗಲ್ಲ ಈ ವಯಸ್ಸಿನಾಗೆ. ಸರಿಯಾಗಿ ಹೇಳೋದೇ ನೋಡಿ ಗಿರ್ಜಕ್ಕ. ಎಲ್ಲರೂ ತಿಳ್ಕೊಬೇಕು. ಅದು ಬಿಟ್ಟು ಕಂಡವ್ರ ಮನೆಯಿಂದ ಬಂದು ಸೊಸೆಯರು ಅಂದ್ಬಿಟ್ಟು ಅವ್ನ ಕೀಳಾಗಿ ನೋಡಿಬಿಟ್ಟು ನಾಯಿ ಥರ ನೋಡಿಬಿಟ್ರೆ ವಯಸ್ಸಾದ ಕಾಲಕ್ಕೆ ಇವ್ರು ಸೇವೆ ಮಾಡೋಕ್ಕೆ ಇವು ಸೊಸೆ ಅಂದ್ರೆ ತಾನೇ ಬೇಕು. ಏಳು ಹುಚ್ಚು ತೆಗಿಯೋಕ್ಕೆ. ಇನ್ನು ಮಕ್ಕಳು ಒಳಿಯಂದಿರು ಏನಾರು ಬಂದ ನೋಡ್ತಾರೆ. ಹೆಣ್ಮಕ್ಳು ಕೊಟ್ಟು ಹೆಣ್ಣು ಕೂಲಿಕ್ಯಾರಿಗೆ ಏಟಕ್ಕೆ ಬೇಕೋ ಒಟ್ಟಕ್ಕಿದ್ರೆ ಚೆನ್ನ. ಇವ್ರ ಮಾತು ಕೇಳ್ಕೊಂಬಿಟ್ಟು ನಾವು ನಮ್ಮ ಸೊಸೆ ಏನಾರು ಕೀಳಾಗಿ ನೋಡ್ಕೊಂಬಿಟ್ರೆ ವಯಸ್ಸಾದ ಕಾಲಕ್ಕೆ ಯಾರು ನೋಡ್ಕೊಳಲ್ಲ ಬಿಡು. ಯೋಗ್ಯ ಆಯಿತು ಅಂತ ನಾಳೆ ನಮ್ಮ ಸೊಸೆರೇ ಅಂತಾರೆ. ನಮ್ಗೆ ಒಟ್ಟೊಂದು ಕಾಟ ಕೊಡ್ತಾ ಇದ್ರು ಅತ್ತೆರು ಮಾವರು. ಇವಾಗ ನೋಡ್ರಿ ಹೆಂಗಾಯ್ತು. ಇವ್ರ ಮಗಳು ಒಳಿಯನ ಬಂದು ನೋಡ್ತಾರೆ ಅಂತ ಶಾಪ ಹಾಕ್ಸ್ಕೊಳಕ್ಕೆ ಬೇಕು. ಹೋಗ್ಲಿ, ಒಳ್ಳೇದು ಮಾಡ್ತಾ ಇದ್ರೆ ಒಳ್ಳೇದಾಗಲಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಕೊಡಿ ಸ್ನೇಹಿತರೆ. ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಹಳೆ ವಿಡಿಯೋಗಳನ್ನ ನೋಡಿ, ಆವಾಗ ನಿಮ್ಗೆ ಈ ಸುಂದರ ಸಂಸಾರದ ಕಥಾಭಾಗ ಇಷ್ಟ ಆಗತ್ತೆ. ಜೊತೆಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಮುಂದೆನೂ ಕೂಡ ನೋಡ್ತಾ ಇರಿ. 2 ದಿವಸ ಗ್ಯಾಪ್ ಹಾಕಿದ್ದೆ, ಗ್ಯಾಪ್ ತಗೊಂಡಿದ್ದೆ, ಯಾಕೋ ವಿಡಿಯೋ ಮಾಡಕ್ ಮನ್ಸಿಲ್ದೇನೆ. ಇನ್ನು ಮುಂದೆ ಖಂಡಿತ ಡೈಲಿ ವಿಡಿಯೋ ಹಾಕೋ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಫುಲ್ ವಿಡಿಯೋ ನೋಡಿದ್ದಕ್ಕೆ. ನೋಡಿ ಲಿಂಗವ್ವ, ನಿಮ್ಮನ್ನು ಅವಾಗಿಂದ ನಿಲ್ಲಿಸ್ಬಿಟ್ಟೆ ಮಾತಾಡಿಸ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನನ್ನ ತಲೆಗಿಷ್ಟು. ಬನ್ನಿ ಕೂತ್ಕೊಳ್ಳಿ, ಒಳಗಡೆ ಹೋಗೋಣ ಅಥವಾ ಇಲ್ಲೇ ಕೂತ್ಕೋತೀರಾ? ಕುಡಿಯೋದಕ್ಕೆ ಏನು ತಗೊಬರಲಿ? ಅಯ್ಯೋ ಗಂಗವ್ವ, ಅವಾಗಿಂದ ಕೂತ್ಕೊಂಡೇನೆ ಅದೇ MK ಸಂಘದ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೆ. ಆಮೇಲೆ ಅವ್ರದ್ದು ಒಂದೊಂದು ಡೈಲಾಗ್ ಕೇಳಿ 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 ಹಾಗೆ ಎದ್ದು ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅಷ್ಟೇ, ಬಂದಿರುವಾಗಿಂದ ಕೂತ್ಕೊಂಡೇ ಇದ್ದೆ. ಏನು ಕುಡಿಯೋದಕ್ಕೆ ಏನು ಬೇಡ ಗಂಗವ್ವ. ಹೀಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಅಷ್ಟೇ. ನಿಮ್ಮ ಅತ್ತೆನೂ ಬಂದರೆ ಹಾಗೆ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಯಾಕಂದ್ರೆ ನಿಮ್ಮ ಅತ್ತೆನೂ ಬರೋಂಗೆ ಕಾಣಿಸ್ತಾನೆ ಇಲ್ಲ. ನಾನು ಹೊರಡ್ತೀನಿ. ಆಮೇಲೆ ಲಿಂಗವ್ವ 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 ಅಂದ್ಬಿಟ್ಟು ನಮ್ಮ ಜಯಮಾಲಾ ಮೇಡಮ್ ಅವ್ರು ಕಿರ್ಚೋಕೆ ಶುರು ಮಾಡಿಬಿಟ್ರು. ಅಂದರೆ ಏನಾದರೂ ಕನಸಲ್ಲಿ ಮನಸ್ಸಲ್ಲಿ ನನ್ನ ಬಾಯಲ್ಲಿ ಅಪ್ಪಿ ತಪ್ಪಿ ಗಂಗವ್ವ ಅಂತ ಬಂತು ಅಂದರೆ ಏನೇ ನನ್ನ ಸೌತಿ ಮನೆಗೆ ಹೋಗಿದ್ಯಾನೇ ಅಂತ ಬಾಯಿ ಎಳಿಯೋಕೆ ಶುರು ಮಾಡಿಬಿಟ್ರೆ ನನ್ನನ್ನು ಹಂಗೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಯಾಕೆ ಬೇಕು ಗಂಗವ್ವ? ಅದು ಏನೇ ಹೇಳಿ ಗಂಗವ್ವ, ನಮಗೆ ಜಯಮಾಲಾ ಮೇಡಮ್ ಅವ್ರ ಕೆಲಸದಿಂದ ತೆಗೆದು ಹಾಕಿಬಿಟ್ರೆ ನಿಮ್ಮ ಫ್ಯಾಕ್ಟ್ರಿಲಂತೂ ಒಂದು ಕೆಲಸ ಸಿಗತ್ತೆ ಅಲ್ವಾ? ನಿಮ್ಗೆ ಇಷ್ಟೊಂದು ಉಪಕಾರ ಮಾಡೀವಿ ನಾನು, ಕೆಲಸ ಕೊಡಲ್ವೇ ನೀವು? ಗಂಗವ್ವ, ಏನ ನಿಮ್ಮ ಸವಾಸ ಮಾಡಿಬಿಟ್ಟು ಸ್ವಲ್ಪನಾರು ಪುಣ್ಯ ಬರಲಿ ಅಂದ್ಬಿಟ್ಟು ಜಯಮಾಲಾ ಮೇಡಮ್ ಅವ್ರಿಗೆ ಬುದ್ಧಿ ಕಲ್ಸೋಣ ಅಂತ ನಿಮ್ಮ ಜೊತೆ ಕೈ ಜೋಡಿಸಿವ್ನಿ. ಅವ್ರು ಏನಾದರೂ ಕೆಲಸದಿಂದ ತೆಗೆದಾಕ್ಬಿಟ್ರೆ ಅವ್ರು ಬೀದಿಗೆ ಏನಾದ್ರು ಬಂದರು ಅಂದರೆ ನನಗೆ ಸಂಬಳ ಕೊಡೋದಿರಲಿ, ಅವ್ರಿಗೆ ಊಟ ಹಾಕಿ ಮನೇಲಿ ಜೋಪಡಿ ಮೇಲೆ ಮಲ್ಸ್ಕೊಳಕ್ಕೆ ನಮ್ಮ ಮನೆಯೇ ಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಂಗೆ ಒಂದು ಕೆಲಸ ಕೊಡಿಸ್ತೀರ ತಾನೆ? ಪರವಾಗಿಲ್ವೇ ಲಿಂಗವ್ವ, ತುಂಬಾ ದೂರದ ಮುಂದಾಲೋಚನೆ ಮಾಡ್ತಾ ಇದ್ದೀರಾ. ವೆರಿ ಗುಡ್ ವೆರಿ ಗುಡ್. ಪರವಾಗಿಲ್ವೇ, ನಿಮಗೂ ಅನ್ನಿಸ್ತಿದೆಯಾ ನಿಮ್ಮ ಜಯಮಾಲಾ ಮೇಡಮ್ ಅವ್ರ ಕತೆ ಅದೋ ಗತಿ ಆಗೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆಯಾ ನಿಮಗೂ? ಪರವಾಗಿಲ್ಲ, ಬನ್ನಿ ಲಿಂಗವ್ವ, ನಿಮ್ಮ ಕೆಲಸ ಇಲ್ಲ ಅಂತ ಅಂತೀನ. ಯಾವುದೇ ಹೆಣ್ಮಕ್ಳಾದ್ರೂ 1 ರೂಪಾಯಿ ದುಡಿಲಿ 10 ರೂಪಾಯಿ ದುಡಿಲಿ, ಅವ್ರಿಗೆ ಅಂತ ಒಂದಿಷ್ಟು ದುಡಿಮೆ ಅಂತ ಇದ್ರೇ ಚಂದ. ಗಂಡಸರ ಜೊತೆ ನಾವು ಕೈ ಜೋಡ್ಸೋಕೆ ಶುರು ಮಾಡಿಬಿಟ್ರೆ ನಮಗೆ ಮಾನ ಮರ್ಯಾದೆ ಇಲ್ಲದೇ ಇರೋಂಗೆ ಆಗೋಗುತ್ತೆ. ಎಷ್ಟು ಬೈದ್ರೂ ಬೈಸ್ಕೊಬೇಕು, ನಮ್ಮ ಹತ್ರ ತಾನೇ ಅವರು ನಮ್ಮ ಕೈ ಕೆಳಗಡೆ ತಾನೇ ಇರೋದು ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವಷ್ಟು ಜನ ಗಂಡಸರು. ಪರವಾಗಿಲ್ಲ, ಅವ್ರ ದುಡಿಮೆ ಮೇಲೆ ಅವ್ರ ಕೈ ಕಾಲ ಮೇಲೆ ನಿಂತು ದುಡಿಮೆ ಮಾಡಲಿ, ಅವ್ರಿಗೆ ಬೇಕಾಗಿರೋ ವಸ್ತುನ ಅವರೇ ತಗೊಳ್ಳಿ, ಖುಷಿಯಿಂದ ಸಂತೋಷವಾಗಿರಲಿ ಅಂತ
ಯೋಚನೆ ಮಾಡಿ ಗೌರವಿಸ್ತಾರೆ. ಹ್ಞೂ ನಿಜ ಗಂಗವ್ವ. ನಮ್ಮ ಹತ್ರ ಕೈಕಾಲು ಗಟ್ಟಿ ಇರೋ ತನಕ ನಾವು ದುಡ್ದು ಬಡ್ದು ತಿಂದು ನಮಗೆ ಬೇಕಾಗಿರೋದನ್ನು ತೊಗೊಂಡ್ರೇ ಖುಷಿ ಗಂಗವ್ವ. ಇಲ್ಲ ಅಂದರೆ ಒಂದೊಂದು ರೂಪಾಯಿಗೂ ನಾವು ನಮ್ಮನೆಯವ್ರು ತಾವ ಕೈ ಚಾಚಕ್ಕೆ ಶುರು ಮಾಡಿಬಿಟ್ರೆ ನಮ್ಗೆ ಬೆಲೆ ಇಲ್ಲದೆ ಇರೋಂಗಾಗತ್ತೆ. ಅದೇ ಅಲ್ದೇ ಅವ್ರಿಗೂ ಸಂಸಾರ ನಡೆಸಬೇಕಲ್ಲ. ಮನೆ ಮಠ ಜಮೀನು ಆಸ್ತಿ ಅವ್ರಿಗೂ ಆಸೆ ಇರುತ್ತೆ, ಏನೋ ಬೈಕ್ ತೊಗೊಬೇಕು, ಕಾರ್ ತೊಗೊಬೇಕು, ನಾವು ಅಲ್ಲಿ ತಿರ್ಗಾಟಕ್ಕೆ ಹೋಗ್ಬೇಕು, ಇಲ್ಲಿ ತಿರ್ಗಾಟಕ್ಕೆ ಹೋಗ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಅವ್ರ ಜೊತೆ ನಾವು ಒಂದು ಸ್ವಲ್ಪ ಕೈ ಜೋಡಿಸಿದ್ರೆ ಹನಿ ಹನಿ ಸೇರಿದ್ರೆ ಹಳ್ಳ ಆಗತ್ತೆ ತಾನೆ. ಅದಕ್ಕೇ ಎಲ್ಲ ಮನೆ ಹೆಣ್ಮಕ್ಳು ದುಡಿಬೇಕು ಕಣವ. ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ಅದಕ್ಕಂತ ಒಂದಿಷ್ಟು ಸಂಪಾದನೆ ಅಂತ ಮಾಡಿಕೊಂಡ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ಮನೆಯವ್ರು ಅಂತ ಬೇಕು. ನಿಮ್ಮ ಅತ್ತೆ ಮಾಡ್ತಾರಲ್ಲ ಆ ರೀತಿ. ಇಲ್ಲ ಅಂದರೆ ಬಿಡಿ, ಕಸ ಮುಸ್ರೆ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ಇಲ್ಲಾಂದರೆ ಅತ್ತೆಯರು ಅಥವಾ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಅವರು ಅಂತ 1 ರೂಪಾಯಿ 2 ರೂಪಾಯಿ ಅಂತ ಕಾಸು ಅಂತ ಕೂಡಿಟ್ಕೊಂಡ್ರೆ ಅವ್ರು ವಯಸ್ಸಾದ ಕಾಲಕ್ಕೂ ಆಗತ್ತೆ. ಅವ್ರ ಮಕ್ಕಳು ತಾವನೋ ಗಂಡನ ತಾವನೋ ಕೈ ಚಾಚಬೇಕಂತ ಏನಿಲ್ಲ. ಬಾಗಿಲು ತಾವ ಎರಡು ನೋಡ್ಕೊಂಡು ಕೂರ್ಬೇಕಂತ ಏನಿಲ್ಲ. ನಮ್ಗೆ 10 ರೂಪಾಯಿ ಕೊಡ್ತಾರ, 50 ರೂಪಾಯಿ ಕೊಡ್ತಾರ, 50 ರೂಪಾಯಿ ಕೊಟ್ಟರು ಸಾಲಲ್ವೇ, 1000 ರೂಪಾಯಿ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ. ಅಯ್ಯೋ ಇವ್ರಿಗೆ 1000 ರೂಪಾಯಿ ಕೊಡಬೇಕಾ ಖರ್ಚಿಗೆ ಅಂತ ಅವ್ರು ಯೋಚನೆ ಮಾಡೋ ಹಂಗಿರಲ್ಲ. ಅದಕ್ಕೇ ಕೈಕಾಲು ಗಟ್ಟಿರುವಾಗ ದುಡ್ಕೊಂಡು ಸಾಯಬೇಕು ನಾವು. ಇವಾಗ ಸೋಂಬೇರಿ ಥರ ಕೂತ್ಕೊಂಡು ಇದ್ಬಿಟ್ರೆ ವಯಸ್ಸಾದ ಕಾಲಕ್ಕೆ ದುಡಿಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಕಣವ. ಅದಕ್ಕೇ ನನ್ನ ಹತ್ರ ಎಷ್ಟಾಯ್ತದೋ ಅಷ್ಟು ದುಡಿತೀನಿ. ನಮ್ಮ ಮನೆಯವ್ರೇನು ಕೊಡಲ್ಲ ಅನ್ನಲ್ಲ, ಆದ್ರೂ ನಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ದುಡಿಬೇಕು ಅಂತ ಜಯಮಲಾ ಮೇಡಮ್ ಅವ್ರು ತಾವ ದುಡಿತಾ ಇದ್ದೀನಿ. ಸರಿ ಆಯಿತು, ಒಳ್ಳೆ ವಿಚಾರ ಮಾಡಿದ್ದೀರ ಲಿಂಗವ್ವ, ವೆರಿ ಗುಡ್. ಹೀಗೆ ಇರಬೇಕು ಹೆಣ್ಮಕ್ಳಂದ್ರೆ. ಕೇವಲ ಅಡುಗೆ ಮನೆ ಒಳಗಡೆ ಹೊಗೆ ಒಲೆ ಮುಂದೆ ಬೇಯೋ ಅನ್ನ ಸಾಂಬಾರ್ ಥರ ಆಗಿರಬಾರ್ದು ನಾವು. ನಾವು ಹೊರಗಡೆ ಬಂದು ದುಡಿದು ಕಷ್ಟಪಟ್ಟು ಸಂಸಾರ ನೌಕೆನ ಎಳಿಲೇಬೇಕು. ಗಂಗವ್ವ, ನಿಮ್ಮ ಥರನೇ ನಾನು ಒಳ್ಳೊಳ್ಳೆ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆವತ್ತು ನೀವು ಜಯಮಲಾ ಮೇಡಮ್ ಮನೆಯವರು ಬಂದು ಹೋಗ್ಬಿದ್ರಲ್ಲ, ಆವಾಗಿಂದ ನಿಜವಾಗ್ಲೂ ಜಯಮಲಾ ಮೇಡಮ್ ಅವ್ರು ಕೆಟ್ಟವರು ಅಂತ ಗೊತ್ತಾಗಿರೋದು. ಇಲ್ಲ ಅಂದರೆ ಮುಂಚೆ ಏನಾದ್ರು ಗೊತ್ತಾಯ್ತಂದರೆ ಜಯಮಲಾ ಮೇಡಮ್ ಅವ್ರ ಮನೆಯಿಂದ ಯಾವತ್ತೇ ಎಸ್ಕೇಪ್ ಆಗಿಡ್ತಿದ್ದೆ ಕಣವ. ಏನು ಮಾಡೋದು, ಲೇಟ್ ಆಗಾದರೂ ಲೇಟೆಸ್ಟಾಗಿ ಬುದ್ಧಿ ಬಂತಲ್ಲ, ಹೊಟ್ಟೆ ಸಾಕು ಅನ್ಬೇಕು ಕಣವ. ನಿಮ್ಮಂಥವ್ರು ಒಳ್ಳೆಯವ್ರು ಸಹವಾಸ ಮಾಡಿಬಿಟ್ಟು ನಾನು ಒಳ್ಳೆಯವನಾಗಿದ್ದೀನಿ. ಸಹವಾಸ ದೋಷ ಸನ್ಯಾಸಿನೂ ಕೆಟ್ಟ ಅಂತ ಹೇಳ್ತಾರೆ. ಒಳ್ಳೆಯವ್ರು ಸಹವಾಸ ಮಾಡಿದ್ರೆ ಒಳ್ಳೆಯವ್ರು ಆಗ್ತಾರೆ, ಕೆಟ್ಟವ್ರು ಸಹವಾಸ ಮಾಡಿದ್ರೆ ಕೆಟ್ಟವ್ರು ಆಗ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಕಣವ. ಅದೇನೋ ಆಶ್ರಮದಲ್ಲಿ ಬೆಳೆದಿರೋ ಗಿಳಿ ಬನ್ನಿ ಕುತ್ಕೊಳ್ಳಿ, ಕುಡಿಯೋದಕ್ಕೇನು ಕೊಡಲಿ, ಹಣ್ಣು ಕೊಡ್ಲಾ, ಹೇಗಿದ್ದೀರಾ, ಆಯಾಸ ಆಯ್ತಾ ಅಂತ ಕೇಳತ್ತಂತೆ. ಅದ್ರ ಜೊತೆ ಹುಟ್ಟಿರುವಂತಹ ಸಹೋದರ ಗಿಳಿ ಅದೇನೋ ಕಳ್ಳರ ಜೊತೆ ಹೋಗ್ಬಿಟ್ಟು ಚುಚ್ಚಿ ಕಳ್ತನ ಮಾಡಿ ಚಾಕು ಹಾಕಿ ಇರಿ ಅದೇನೋ ನಮ್ಮ ಸ್ಕೂಲಲ್ಲಿ ಪಾಠ ಬರ್ತಿತ್ತಲ್ಲ ಆವಾಗ 2 ಗಿಳಿಗಳ ಕತೆ ಅಂತಬಿಟ್ಟು ಹಂಗಾಗತ್ತೆ ಕಣವ. ನೋಡಿ, ಆಶ್ರಮದಲ್ಲಿ ಬೆಳೆದಂಥ ಗಿಳಿ ಮನಸ್ಸೇನು, ಕಳ್ಳರ ಜೊತೆ ಬೆಳೆದಿರೋ ಗಿಳಿ ಮನಸ್ಸೇನು ಅಂತ. ನಿಮ್ಮ ಸಹವಾಸ ಮಾಡಿ ನಾನು ಉದ್ಧಾರ ಆಯ್ತಾ ಇದ್ದೀನಿ ಕಣವ. ಧನ್ಯವಾದಗಳು ಹೇಳಲೇಬೇಕು ಗಂಗವ್ವ ನಿಮಗೆ. ಇನ್ಮೇಲಾದ್ರೂ ಆ ಜಯಮಲವ್ವಂಗೆ ಬುದ್ಧಿ ಬಂದರೆ ಸಾಕಾಗಿದೆ. ಏನು ಮಾಡುತ್ತೆ ಏನು, ಕಟ್ಕೊಂಡು ಗಂಡನ ಜೊತೆ ಹೋಗಿ ಸಂಸಾರ ಮಾಡಿ ಆ ಮಗಿನಾರು ಉದ್ಧಾರ ಮಾಡಿದ್ರೆ ಸಾಕಿತ್ತು. ಆ ಮಗಿಗೂ ಈಕಿ ದುರ್ಬುದ್ಧಿನೇ ಬರ್ತದೆ ಅಂತ ಭಯ ಆಯ್ತದೆ ನನಗೆ. ಯಾಕೆಂದರೆ ಆ ಮಗಿ ಆಟ ಆಡ್ಸೋದಕ್ಕಿಂತ ಜಾಸ್ತಿ ನಾನೇ ಆಟ ಆಡಿಸಿ ನೀವು ಉಣ್ಸಿವ್ನಿ ತಿನ್ಸಿವ್ನಿ. ಆ ಮಗಿನ ಜೊತೆ ಹೆತ್ತ ಅವ್ವನಿಗೆ ಇಲ್ಲದೆ ಇರೋ ಪ್ರೀತಿ ನಂಗೆ ಬಂದುಬಿಟ್ಟಿದೆ. ನಿಜ ಲಿಂಗವ್ವ, ನೀನು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ನನ್ನ ಗಂಡ ನನ್ನ ಪಾಲಿಗೆ ಸಿಕ್ಕಿಬಿಟ್ರೆ ನನ್ನ ಮಗುನ ಜೀವನನೂ ಒಳ್ಳೇದಾಗತ್ತೆ, ಅತ್ತೆ ಮಾವನಿಗೂ ಒಂಥರ ನೆಮ್ಮದಿ. ಆ ಯವ್ವನು ಯಪ್ಪನ ಜೊತೆ ಹೋಗಿ ಕಟ್ಕೊಂಡವನ ಜೊತೆ ಹೋಗಿ ಸಂಸಾರ ಮಾಡಿದ್ರೆ ಸಾಕಿತ್ತು. ಅದು ಯಾವಾಗ ಹಂಗಾಯ್ತದೋ ಅಂತ ದಿನ 3 ಹೊತ್ತು ಕಣ್ಣೀರು ಹಾಕದೇ ಆಗಿದೆ ಕಣವ ನನ್ನ ಪರಿಸ್ಥಿತಿನ ಸಹಿತ. ಯೋಚನೆ ಮಾಡಿಬಿಡಿ ಗಂಗವ್ವ, ಒಳ್ಳೇದಾಯ್ತದೆ ಬಿಡಿ. ಒಳ್ಳೆ ದಿನ ಯಾವಾಗ ಬರುತ್ತಾ ಅಂತ ಪ್ರತಿನಿತ್ಯ ಬೆಳಿಗ್ಗೆ ಇವತ್ತು ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಆಗಿದೆ. ಇವತ್ತಿಗೇನೋ ಈ ಥರ ಹೋಳಿಗೆ ಸಂಡಿಗೆ ಮಾಡಿಬಿಟ್ಟು ವ್ಯಾಪಾರ ಮಾಡಿಬಿಟ್ಟು ಚೆನ್ನಾಗಿ ಲಾಭ ಮಾಡ್ತಾ ಇದ್ದೀನಿ. ಆದರೆ ಗಂಡನ ವಿಷಯದಲ್ಲಿ ನೆಮ್ಮದಿನೇ ಇಲ್ದಂಗಾಗಿದೆ ಲಿಂಗವ್ವ. ಯೋಚನೆ ಮಾಡಬೇಡಿ ಕಣವ್ವ, ಆ ದೇವರು ಅಂತ ಮ್ಯಾಲ ಅವನೇ. ಲಿಂಗವ್ವ, ನೀನು ಹೇಳಿದೆಯಲ್ವಾ ಜಯಮಲಾ ಮೇಡಮ್ ಅವ್ರ ಗಂಡ ಅಂತ, ಅವ್ರ ಮನೆಗೆ ಒಂದು ದಿವಸ ನನ್ನ ಕರ್ಕೊಂಡು ಹೋಗ್ತೀಯಾ? ನಿನಗೇನಾದರೂ ಅವ್ರ ಮನೆಗೆ ಗೊತ್ತಿದೆಯಾ? ಜಯಮಲಾ ಮೇಡಮ್ ಅವ್ರ ಗಂಡನ ನೋಡಿದ್ಯಾ ನೀನು? ಈ ಸಹಾಯ ಮಾಡಿದ್ರೆ ಒಂದಿಷ್ಟು ಮಾಹಿತಿ ಏನಾದರೂ ಸಿಗ್ಬೋದೇನೋ ಅಂತ ಅವಳ ಗಂಡನ ಬಗ್ಗೆ. ಅಯ್ಯೋ ಗಂಗವ್ವ, ನೀವೇನು ಇಷ್ಟೊಂದು ಕೇಳ್ಕೊಬೇಕಾ? ಲಿಂಗವ್ವ
ಜಯಮಲಾ ಮೇಡಮ್ ಅವ್ರ ಗಂಡನ ಬಗ್ಗೆ ಹೇಳು ಅಂತ ಒಂದು ಮಾತು ಹೇಳಿದ್ರೆ ಸಾಕು ಅಲ್ಲಿ ಗಂಗವ್ವ. ಹ್ಞೂ ಎಲ್ಲ ಅವರ ಜನ್ಮನೇ ಜಾಲಾಡ್ಬಿಡ್ತೀನಿ ಕಣವ್ವ. ಹ್ಞೂ ನಿಮ್ಮ ಮನೆ ಏನಕ್ಕೆ ಅವ್ರ ಅಪ್ಪ ಅಮ್ಮನ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಹೋಗೋಣ ಬನ್ನಿ, ಬೇಕೆಂದರೆ ಅವ್ರ ಮನೆಗೆ ಕರ್ಕೊಂಡೋಗಿ ಬರ್ತೀನಿ. ನಿಜವಾಗ್ಲೂ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಥ್ಯಾಂಕ್ಸ್ ಲಿಂಗವ್ವ, ನಿನ್ನಿಂದ ತುಂಬ ಉಪಕಾರ ಆಗತ್ತೆ. ಹ್ಞೂ ಅದಕ್ಕೇನಕ್ಕೆ ಕರ್ಕೊಂಡು ಹೋಗ್ತೀನಿ ಬಿಡವ್ವ. ಹ್ಞೂ ಗಂಗವ್ವ, ನೀವು ಅಂದ್ಕೊಂಡಿರೋ ಹಾಗೆ ಆ ಜಯಮಲಾ ಮೇಡಮ್ ಅವ್ರ ಗಂಡ ಏನು ಬಡವ ಅಲ್ಲ, ಈಗ ಶ್ರೀಮಂತ ಹುಡುಗನ ಜೊತೆ ಬಿದ್ದಿದ್ದಾಳೆ ಅಂದ ಮಾತ್ರಕ್ಕೆ. ಹ್ಞೂ ಅವನಿಗೂ ಅಂತ ಒಂದು ಚೆನ್ನಾಗಿ ನೌಕರಿ ಐತೆ, ಅವೇನೋ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ತಿಂಗಳ 3 ಲಕ್ಷ ರೂಪಾಯಿ ಪಗಾರ ಬರ್ತದಂತೆ. ಆದರೆ ಈ ಅಮ್ಮಂಗೆ ಸಾಕಾಗಲ್ಲ ಅಂದ್ಬಿಟ್ಟು 30 ಲಕ್ಷ ತಿಂಗಳ ಬೇಕು ಅಂದ್ಬಿಟ್ಟು ನಿಮ್ಮ ಯಪ್ಪನ ಜೊತೆ ಬಿದ್ದವಳೆ. ಇಲ್ಲ ಅಂದರೆ ಆ ಯಪ್ಪನಿಗೆ ಅಂದರೆ ಜಯಮಲಾ ಮೇಡಮ್ ಅವರು ಗಂಡ ಇದ್ದಾರಲ್ಲ, ಅಂದರೆ ಜಯಮಲಾ ಮೇಡಮ್ ಅವ್ರ ಅತ್ತೆ ಮಾವಂಗೆ ಸ್ವಲ್ಪ ವಯಸ್ಸಾಗಿದೆ ಅಂತ ಕಣವ. ಹಾಸಿಗೆ ಮೇಲೆ ಬಿದ್ಕೊಂಡಿರ್ತಾರಂತೆ. ಅವ್ರು ಚಾಕರಿ ಮಾಡ್ಬೇಕು ಅಷ್ಟೇ ಈ ಅಮ್ಮಂಗೆ. ಈಗಿಂತ ಅವ ಹಂಗೆಲ್ಲ ಮಾಡಿಸ್ತಾರಾ? ಇಲ್ಲ ತಾನೆ. ಆ ಗಂಡನ ಜೊತೆ ಹೋಗಿದ್ರೆ ಏನೋ ಮನೆ ನಾನು ದುಡಿತೀನಿ ಕಣಪ್ಪ, ನೀನು ಯಾರನ್ನಾರು ಕೆಲಸದವ್ರ ಅಂತ ಇಟ್ಕೊ, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಯ್ತದೆ. ನಾನು ಅಡುಗೆ ಮಾಡಿಬಿಟ್ಟು ಆಫೀಸಿಗೆ ಹೋಯ್ತೀನಿ, ನಾನು ಬರೋ ತನಕ ಅವ್ರು ಯಾರಾದರೂ ನೋಡ್ಕೊಳ್ಳಿ, ಆಮೇಲೆ ನಾನು ನೋಡ್ಕೊತೀನಿ ಅಂತಂದ್ರೆ ಆಗಿತ್ತಾನೆ. ಈ ಅಮ್ಮಂಗೆ ಯಾಕೆ ಬೇಕಿತ್ತು ಈ ಶ್ರೀಮಂತರ ಸಹವಾಸ ಅಂತೀನಿ. ಇದ್ದಿದ್ದನ್ನು ಇದ್ದಂಗೆ ಅನುಭವಿಸೋದು ಬಿಡ್ಬಿಟ್ಟು ಕಂಡವ್ರ ಸಂಸಾರ ಹಾಳು ಮಾಡೋಕ್ಕೆ ಹೋಗವಳೆ ಈ ಅಮ್ಮ. ಏನು ಮಾಡೋದು, ನನ್ನ ಹಣೆ ಬರ. ನನ್ನ ಗಂಡ ನೆಟ್ಟಿಗಿದ್ರೆ ಈ ರೀತಿ ಆಗ್ತಿದ್ದ? ನನ್ನ ಗಂಡಂಗೂ ಬೇಕಿತ್ತು, ಆಕೆಗೂ ಬೇಕಿತ್ತು. ಮಜಾ ಮಾಡ್ತಾವ್ರೆ. ಏನು ಮಾಡೋದು? ನಿಜ ಕಣವ. ಅವರು ಯೋಚನೆ ಮಾಡ್ಬೇಕು ತಾನೆ. ಅದೇನೋ ಕಲ್ತವ್ರು ಅಂತಾರೆ. ಕಲ್ತವ್ರಿಗೇನೆ ಬುದ್ಧಿ ಕಡಿಮೆ ಇರೋದು, ಕಲಿಯೋದೇ ಇರೋರಿಗೇನೆ ಒಳ್ಳೆ ಬುದ್ಧಿ ಇರ್ತದೆ. ಕಲ್ತವ್ರಿಗೆ ಇರೋದು ಎಲ್ಲ ದುರ್ಬುದ್ಧಿನೇ. ಅವ್ರು ಏನು ಶಾಲೆಯಾಗ ಕಲಿತಾರೋ ಏನೇ ಗೊತ್ತಿಲ್ಲ. ಏನೋ ಪದವಿ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಕಂಪ್ಯೂಟರ್ನಾಗ ಲ್ಯಾಪ್ಟಾಪ್ ಮಾಡ್ತೀವಿ ಅಂತಾರೆ. ಅವ್ರಿಗಿರೋ ಬುದ್ಧಿ ನಮಗೆ ಬರೋದು ಬೇಡ ಬಿಡು ಗಂಗವ್ವ. ನಮಗೆ ಈ ಥರ ಒಳ್ಳೆ ಬುದ್ಧಿ ಯಾರು ಐತೆ, ಅವ್ರ ಥರ ದುರ್ಬುದ್ಧಿ ಇಲ್ಲ. ಕಲ್ತವ್ರಿಗೆ ಕಲ್ಲು. ಕಲಿಯೋದೇ ಇರೋರ ಮನಸ್ಸು ಹೂವು ಅಂದಂಗೆ ಆಯಿತು. ಅಯ್ಯ ಏನು ಯೋಚನೆ ಮಾಡಲ್ಲ ಕಣವ. ಈ ಕಲ್ತವ್ರು ನೋಡ್ರಿ ಒಬ್ಬೊಬ್ರು ಸಂಸಾರದ ಕತೆ. ಇಂಜಿನಿಯರ್ ಆಯ್ತಾರೆ, ಡಾಕ್ಟ್ರ್ ಆಯ್ತಾರೆ, ಏನೇನೋ ದೊಡ್ಡ ಕಲೆಕ್ಟರ್ ಆಗ್ತಾರೆ, ಫಾರಿನ್ಗೆ ಹೋಯ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಮನೆ ತವ ಇದ್ದ ಅಪ್ಪ ಅಮ್ಮನ ತಗೊಂಡು ಅನಾಥಾಶ್ರಮದಾಗ ಹಾಕ್ತಾರೆ. ಏನು ದುಡ್ಡಿದ್ದು ಏನು ಪ್ರಯೋಜನ? ಒಬ್ಬೊಬ್ರ ಜೀವನದ ಕತೆ ಕೇಳಿದ್ರೆ ಭಾರಿ ದುಃಖ ಆಯ್ತದೆ ಗಣವ ಗಂಗವ. ಯಾಕಾರು ಈ ಮಕ್ಕಳನ್ನ ದೊಡ್ಡ ಶಾಲೆಯಾಗಿ ಕಳಿಸ್ಬಿಟ್ಟು ಲಕ್ಷ ಫೀಸ್ ಕೊಟ್ಟು ಕಲಿಸ್ಬೇಕು, ನೌಕರಿ ಮಾಡಿಸ್ಬೇಕು ಅನಿಸ್ತದೆ. ಇವರು ಕಲಿಯೋದಂದ್ರೆ ಬಿಟ್ಬಿಟ್ಟು ಮಧ್ಯದಲ್ಲಿ ಯಾರನ್ನಾರು ಲವ್ ಮಾಡ್ತಾರೆ. ಲವ್ ಮಾಡಿಬಿಟ್ಟು ಪರೀಕ್ಷೆಯಲ್ಲಿ ಫೇಲ್ ಆಯ್ತಾರೆ. ಮನೆಗೆ ದಬ ಅಂತ ಬಂದುಬಿಟ್ಟು ಹೋಗ್ಬಿಟ್ಟು ಪ್ಯಾನಿಗೆ ನೇಣು ಹಾಕ್ಕೊತಾರೆ. ಈ ಹಣಿ ಬರೀ ಕಲಿಸ್ಬೇಕೆ? 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿ ಅವರೇ ನಮ್ಮ ಪ್ರಪಂಚ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಸಾಕ್ತಾವ್ರೆ. ಇವ್ರು ನೋಡಿಬಿಟ್ರೆ 15-20 ವರ್ಷ ಆಗಿದ ತಕ್ಷಣ ನಮ್ಮದೇ ಜೀವನದಲ್ಲಿ ಸೋತೇ ಬಿಟ್ವಿ ಅಂದ್ಬಿಟ್ಟು ಹೋಗಿ ನೇಣು ಹಾಯ್ಕೊಂತಾರೆ. ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಕಣವ. ಗಂಗವ್ವ, ನಾವೇ ಸುಖವಾಗಿದ್ದೀವಿ ಅಂತ ಬಯಸಬೇಕು. ನಮ್ಗಿಂತ ಕೆಳಗಿನವ್ರು ನೋಡ್ಬಿಟ್ಟು ನಾವು ಸಂತೋಷ ಪಡಬೇಕು. ನಮ್ಮ ಮೇಲೆ ನೀರವ್ರನ್ನ ನೋಡ್ಬಿಟ್ಟು ಸಂತೋಷ ಪಡಬಾರ್ದು ಗಂಗವ್ವ. ಅಯ್ಯೋ, ನೀವು ಒಳಕ್ಕೆ ಹೋಗಬೇಡಿ, ಒಳ್ಳೇದಾಯ್ತದೆ ಬಿಡಿ ಎಲ್ಲನೂ. ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೆ ಅನ್ನೋ ಭರವಸೆಯಲ್ಲೇ ಇದ್ದೀನಿ ಲಿಂಗವ್ವ. ಯಾವತ್ತು ಆ ಭಗವಂತ ನನಗೆ ಒಳ್ಳೇದು ಮಾಡ್ತಾನೋ, ನನ್ನ ಸಂಸಾರ ಸುಂದರ ಸಂಸಾರ ಆಗತ್ತೋ ಅಂತ ಕಾಯ್ತಾ ಇದ್ದೀನಿ. ಅತ್ತೆ ಮಾವ ನೆಮ್ಮದಿಯಿಂದ ಕಣ್ಮುಚ್ಚೋ ಥರ ಆದರೆ ಸಾಕು. ಚಿಂತೆಯಲ್ಲಿ ಚಿತೆ ಏರೋ ಥರ ಆಗದೆ ಹೋದರೆ ಸಾಕು ಲಿಂಗವ್ವ. ಮಕ್ಕಳೇ ನಮ್ಮ ಪ್ರಪಂಚ ಅಂತ ಅಪ್ಪ ಅಮ್ಮದವರು ಬದುಕ್ತಾರೆ. ಆದರೆ ಈ ಮಕ್ಕಳು ಬೆಳೀತಾ ತಮ್ಮ ಬದುಕನ್ನು ಸುಂದರಗೊಳಿಸ್ಕೊಂಡ್ರೆ ಓಕೆ, ಅದನ್ನೇ ಸಮಸ್ಯೆಯನ್ನಾಗಿಸ್ಕೊಂಡ್ರೆ ತುಂಬಾ ದುಃಖ ಅನಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಗಂಗಾಳ ಸುಂದರ ಸಂಸಾರದ ಕಥಾಭಾಗ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದ ಕಥಾಭಾಗ ನಿಮಗೆ ಅರ್ಥವಾಗಬೇಕಂದ್ರೆ ದಯವಿಟ್ಟು ಹಳೆ ವಿಡಿಯೋವನ್ನು ಒಂದೊಮ್ಮೆ ಹೋಗಿ ನೋಡಿಬಿಟ್ಟು ಬಂದರೆ ನಿಮಗೆ ಗಂಗಾಳ ಕಣ್ಣೀರಿನ ಕತೆ ಅರ್ಥವಾಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಬರ್ತೀವಿ ಸ್ನೇಹಿತರೆ. ನಿಮಗೆ ಒಂದು ವಿಷಯ ಹೇಳೋದನ್ನು ಮರೆತೆ. ಇವತ್ತು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ 21, ಪಲ್ಸ್ ಪೋಲಿಯೋ ದಿವಸ.
ನಿಮ್ಮನೆಯಲ್ಲಿ 5 ವರ್ಷದ ಒಳಗಿನ ಪುಟ್ಟ ಕಂದಮ್ಮಗಳು ಇದ್ದರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿ ಅಥವಾ ಶಾಲೆಯಲ್ಲಿ ಪಲ್ಸ್ ಪೋಲಿಯೋವನ್ನು ಉಚಿತವಾಗಿ ಸರ್ಕಾರ ನಡೆಸಿಕೊಡುತ್ತಿದೆ. ಒಂದೊಮ್ಮೆ 2 ಹನಿಯನ್ನು ಮಗುವಿಗೆ ಹಾಕಿಸಿಕೊಂಡು ಬಂದು ನಿಮ್ಮ ಮಕ್ಕಳ ನಗುವಿಗೆ ಕಾರಣರಾಗಿ. ನನ್ನ ಮನೆಯ ಪುಟ್ಟ ಕಂದಮ್ಮನಿಗೆ ನಾನು 2 ಹನಿ ಡ್ರಾಪ್ಸನ್ನು ಹಾಕಿ ಬಂದಾಯಿತು. ನೀವು ಹೋಗಿ ದಯವಿಟ್ಟು ಆ 2 ಹನಿ ಡ್ರಾಪ್ಸನ್ನು ಹಾಕೊಂಡು ಬರೋದನ್ನು ಮರಿಬೇಡಿ. ಆರೋಗ್ಯವೇ ಭಾಗ್ಯ. ನಮಗಾಗಿ ಭಾಗ್ಯದ ನಿಧಿಯಂತೆ ಸರ್ಕಾರದವರು ನಡೆಸಿಕೊಟ್ಟಂಥ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ದಯವಿಟ್ಟು ನೀವೆಲ್ಲರೂ ಯಶಸ್ವಿಗೊಳಿಸಿಕೊಳ್ಳಿ. ಇದು ಯಾವುದೇ ಪ್ರಚಾರದ ವಿಡಿಯೋ ಅಲ್ಲ ಸ್ನೇಹಿತರೆ, ಆದರೆ ನಮ್ಮ ಮನೆಯ ಪುಟ್ಟ ಕಂದಮ್ಮನಿಗೆ ಪಲ್ಸ್ ಪೋಲಿಯೋ ಹಾಕಿಸಿಕೊಂಡು ಬಂದಿರುವುದರಿಂದ ಈ ವಿಡಿಯೋವನ್ನು ನಿಮಗೂ ಹೇಳೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳಿದ್ದೇನೆ ಸ್ನೇಹಿತರೆ, ಅಷ್ಟೇ. 2 ಹನಿ ಔಷಧ ನಿಮ್ಮ ಕಣ್ಣುಗಳ ನಗುವಿನ ಹೂರಣವಾಗಿರಲಿ.